ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಮೇ ದ ಡೆವಿಲ್ ಟೇಕ್ ಯು ಪಾರ್ಟ್ 2 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾರ್ಟ್ 1 ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ, ನೋಡಿಲ್ಲ ಅಂದ್ರೆ ನೋಡಿ. ಯಾಕಂದ್ರೆ ಪಾರ್ಟ್ 1 ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಂದ 2 ವರ್ಷ ಆದ್ಮೇಲೆ ಏನೆಲ್ಲ ಆಗುತ್ತೆ ಅಂತ ಪಾರ್ಟ್ 2 ಅಲ್ಲಿ ನೋಡ್ತೀವಿ. ಪಾರ್ಟ್ 1 ಅಲ್ಲಿ ಲೆಸ್ಮಾನ ತಾನು ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅಂತ ಡೀಮನ್ ಜೊತೆ ಡೀಲ್ ಮಾಡ್ಕೊಂಡು ಶ್ರೀಮಂತ ಏನೋ ಆದ. ಆದ್ರೆ ಅವನ ಶ್ರೀಮಂತಿಕೆ ಉಳಿಬೇಕು ಅಂದ್ರೆ ಮನುಷ್ಯರ ಬಲಿ ಕೊಡ್ಬೇಕಾಗಿರುತ್ತೆ. ತನ್ನ ಮೊದಲನೇ ಹೆಂಡತಿನ ಬಲಿ ಕೊಡ್ತಾನೆ. ಆಮೇಲೆ ಡೀಮನ್ ಮೊದಲನೇ ಹೆಂಡತಿಯ ಮಗಳು ಆಲ್ಫಿನ ಬಲಿ ಕೇಳಿದಾಗ ಡೀಮನ್ ಮತ್ತೆ ಲೆಸ್ಮಾನ ನಡುವೆ ಡೀಲ್ ಮಾಡಿಸಿದ್ದ ಮಾಟಗಾತಿಯನ್ನೇ ಲೆಸ್ಮಾನ ಸಾಯಿಸಿದ್ದ. ಹಾಗಾಗಿ ಮಾಟಗಾತಿ ಪ್ರೇತಾತ್ಮ ಆಗಿ ಬಂದು ಹಾಸ್ಪಿಟಲ್ ಅಲ್ಲಿ ಇದ್ದ ಲೆಸ್ಮಾನ ಮತ್ತೆ ಕಾಡಿನ ಒಂಟಿ ಮನೆಗೆ ಹೋಗಿದ್ದ ಅವನ ಎರಡನೇ ಹೆಂಡತಿ ಲಕ್ಷ್ಮಿಯ ಮಗ ರುಬೆನ್ ನ ಸಾಯಿಸಿದ್ಲು. ಕೊನೆಯದಾಗಿ ಲಕ್ಷ್ಮಿಯ ಇನ್ನೊಬ್ಳು ಮಗಳು ಮಾಯಾನ ಪೊಸೆಸ್ ಮಾಡ್ಕೊಂಡು ಆಲ್ಫಿ ಮತ್ತೆ ನಾರಾನ ಕೊಲ್ಲೋದಕ್ಕೆ ನೋಡಿದಾಗ ಆಲ್ಫಿ ಮಾಯಾನ ಸಾಯಿಸ್ತಾಳೆ. ಅವಳ ದೇಹ ಸುಟ್ಟೋಗೋ ಹಾಗೆ ಮಾಡಿ ಕೊನೆಗೆ ನಾರಾ ಮತ್ತೆ ಆಲ್ಫಿ ಸೇಫ್ ಆಗಿ ಮನೆಯಿಂದ ಹೋಗಿರ್ತಾರೆ. ನಾರಾ ಲೆಸ್ಮಾನ ಮತ್ತೆ ಲಕ್ಷ್ಮಿ ಮದುವೆ ಆದಾಗ ಹುಟ್ಟಿದ್ದ ಮಗಳು ಸ್ನೇಹಿತರೆ, ನಿಮಗೆ ನೆನ್ಪಿರ್ಬೋದು. ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸವಾಗಿರೋ ಗಾಡಿಸ್ ಅನ್ನೋ ಹುಡುಗಿಯನ್ನ ನೋಡ್ತೀವಿ. ಇವಳು ತುಂಬಾನೇ ಹೆದರ್ಕೊಂಡಿದ್ದಾಳೆ. ಸಮಾಧಾನ ಮಾಡೋಕೆ ಅಂತ ಇವಳ ಫ್ರೆಂಡ್ ದೇವಿ ಮನೆಗೆ ಬರ್ತಾಳೆ. 15 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಆಯುಬ್ ಅನ್ನೋ ವ್ಯಕ್ತಿ ಬಂದು ನನಗೆ ಹೊಡಿತಾ ಇದ್ದಾನೆ, ತುಂಬಾನೇ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಗಾಡಿಸ್ ಹೇಳ್ತಾ ಇದ್ದಾಳೆ. ತನ್ನ ಎಲ್ಲಾ ಫ್ರೆಂಡ್ಸ್ಗೂ ಇದನ್ನೇ ಹೇಳಿದ್ದಾಳೆ. ಆದ್ರೆ ಯಾರು ಇವಳ ಮಾತನ್ನ ನಂಬ್ತಾ ಇಲ್ಲ. ಗಾಡಿಸ್ ದೇವಿಗೆ ತನ್ನ ದೇಹದ ಮೇಲಾಗಿರೋ ಗಾಯ, ರಕ್ತ ಹೆಪ್ಪುಗಟ್ಟಿರೋದನ್ನೆಲ್ಲ ತೋರಿಸಿ ತಾನು ಹೇಳ್ತಾ ಇರೋದು ನಿಜ ಅಂತ ಪ್ರೂವ್ ಮಾಡ್ತಿದ್ದಾಳೆ. ಆದ್ರೆ ಆಲ್ರೆಡಿ ಸಾವನ್ನಪ್ಪಿರೋನು ಬಂದು ಇವಳಿಗೆ ಹೊಡೆಯೋಕ್ ಹೇಗ್ ಸಾಧ್ಯ ಅಂತ ದೇವಿಗೆ ಗೊತ್ತಾಗ್ತಿಲ್ಲ. ಇಲ್ಲೇ ಆಯುಬ್ ನಿಂತ್ಕೊಂಡು ನಮ್ಮನ್ನೇ ನೋಡ್ತಾ ನಗಾಡ್ತಾ ಇದ್ದಾನೆ. ನೋಡಲ್ಲಿ ಅಂತ ಮುಂದೆ ತೋರಿಸ್ತಾ ಇದ್ದಾಳೆ. ದೇವಿ ಎದ್ ಬಂದು ನೋಡಿದ್ರೆ ಗಾಡಿಸ್ ತೋರಿಸ್ತಿರೋ ಜಾಗದಲ್ಲಿ ಯಾರು ಇಲ್ಲ. ಯಾಕೋ ತಲೆ ಕೆಟ್ಟಂಗ್ ಆಡ್ತಿದ್ದಾಳೆ. ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಕಷ್ಟ ಅಂತ ದೇವಿ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂತಾಳೆ. ಇಬ್ರು ಮಲಗಿದ್ದಾಗ ಇವರಿಬ್ಬರ ಫ್ರೆಂಡ್ ಬುಡಿ ಕಾಲ್ ಮಾಡಿ ಏನ್ ವಿಷಯ ಅಂತ ಕೇಳ್ತಾ ಇದ್ದಾನೆ. ಗಾಡಿಸ್ ನ ಕಂಡೀಷನ್ ಹೇಗಿದೆ ಅಂತ ದೇವಿ ಹೇಳ್ತಿದ್ದಾಳೆ. ಇದೇ ಸಮಯಕ್ಕೆ ಇದ್ದಕ್ಕಿದ್ದಂಗೆ ಕಿಟಕಿ ತಂತಾನೆ ಓಪನ್ ಆಗಿ ಜೋರಾಗಿ ಗಾಳಿ ಬೀಸ್ತಾ ಇದೆ. ದೇವಿ ಕಿಟಕಿ ಮುಚ್ಚಿ ಇಲ್ಲೇ ಕೂತಿದ್ದಾಗ ಟೇಬಲ್ ಮೇಲೆ ಕೆಲವು ನ್ಯೂಸ್ ಪೇಪರ್ ಕಟಿಂಗ್ಸ್ ಇರೋದು ನೋಡ್ತಾಳೆ. ಎಲ್ಲಾ ಲೆಸ್ಮಾನ ಮತ್ತೆ ಅವನ ಹೆಂಡತಿ ಲಕ್ಷ್ಮಿ, ಮಕ್ಕಳು ರುಬೆನ್ ಮತ್ತೆ ಮಾಯಾ ಸಾವನ್ನಪ್ಪಿರೋದ್ರ ಬಗ್ಗೆನೇ ಇದೆ. ಪೊಲೀಸ್ ಅವರು ಬದುಕಿರೋ ಲೆಸ್ಮಾನನ ಮಕ್ಕಳು ಆಲ್ಫಿ ಮತ್ತೆ ನಾರಾ ಜೊತೆ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಇದೆ. ಇಲ್ಲೇ ಒಂದು ಫೋಟೋ ಕೂಡ ಇದೆ. ಈ ಫೋಟೋ ಅಲ್ಲಿ 7 ಜನ ಮಕ್ಕಳ ಜೊತೆ ಕೂತಿದ್ದಾನಲ್ಲ, ಇವನೇ 15 ವರ್ಷಗಳ ಹಿಂದೆ ಸಾವನ್ನಪ್ಪಿರೋ ಆಯುಬ್. ಇವನ ಜೊತೆ ಇರೋ 7 ಜನ ಮಕ್ಕಳಲ್ಲಿ ದೇವಿ, ಗಾಡಿಸ್ ಮತ್ತೆ ಬುಡಿ ಕೂಡ ಇದ್ದಾರೆ. ಯಾಕಿದ್ದಾರೆ ಈ ಮಕ್ಕಳೆಲ್ಲ, ಯಾರು, ಆಯುಬ್ ಯಾರು ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಫೋಟೋ ನೋಡ್ಬೇಕಾದ್ರೆ ಮತ್ತೆ ಕಿಟಕಿ ಓಪನ್ ಆಗಿ ಗಾಳಿ ಬೀಸೋಕೆ ಶುರು ಆಯ್ತು. ಯಾರು ಅಂತ ನೋಡಿದ್ರೆ ಅಲ್ಲಿ ಗಾಡಿಸ್ ಹೇಳ್ದಂಗೆ ಆಯುಬ್ನ ಪ್ರೇತಾತ್ಮ ಸ್ಮೈಲ್ ಮಾಡ್ತಾ ನಿಂತಿದ್ದಾನೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮುಂದಿನ ದಿನ ಬೆಳಗ್ಗೆ ಗಾಡಿಸ್ ಎಚ್ಚರಗೊಂಡಾಗ ದೇವಿ ಎಲ್ಲೂ ಕಾಣ್ತಿಲ್ವಲ್ಲ ಅಂತ ಹುಡ್ಕೊಂಡ್ ಬರ್ತಾಳೆ. ಇಲ್ಲೇ ಮೇಲಿಂದ ಕೆಳಗೆ ರಕ್ತ ತೊಟ್ಟಿಗ್ತಾ ಇದೆ. ಮೇಲೆ ನೋಡಿದ್ರೆ ದೇವಿನ ಆಯುಬ್ನ ಆತ್ಮ ತುಂಬಾನೇ ಗಾಯಗೊಳಿಸಿದ್ದಾನೆ. ಮುಖ ದೇಹ ಎಲ್ಲ ಪರ್ಚಿ ಟಾಪ್ಗೆ ಫಿಕ್ಸ್ ಮಾಡಿರೋದಷ್ಟೇ ಅಲ್ಲ, ರಕ್ತದಲ್ಲಿ ಯಾವುದೋ ಸಿಂಬಲ್ ಎಲ್ಲ ಬಿಡಿಸಿ ಹೋಗಿದ್ದಾನೆ. ದೇವಿ ಮೇಲಿಂದ ಕೆಳಗೆ ಬಿದ್ದು ಗಾಡಿಸ್ ಮುಂದೆನೆ ಸಾವನ್ನಪ್ತಾಳೆ. ಇದರಿಂದ ಗಾಡಿಸ್ ಹೆದರುಕೊಂಡು ಕಿರ್ಚಾಡ್ತಿದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಬೇರೆ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ವಾಸವಾಗಿರೋ ಆಲ್ಫಿ ಮತ್ತೆ ನಾರಾನ ತೋರಿಸ್ತಾರೆ. ಇಬ್ರಿಗೂ ಯಾರು ಇಲ್ವಲ್ಲ, ಅದಕ್ಕೆ ಜೊತೆಯಲ್ಲೇ ಇದ್ದಾರೆ. ಆದ್ರೆ 2 ವರ್ಷದ ಹಿಂದೆ ನಡೆದ ಆ ಘಟನೆಯನ್ನ ಇವರಿಗೆ ಮರೆಯೋಕಾಗ್ತಿಲ್ಲ. ಇವತ್ತಿಗೂ ಆಲ್ಫಿಗೆ ಯಾರೋ ತನ್ನ ಹೆಸರು ಕರೆದಂಗಾಗೋದು, ಯಾರಾದ್ರೂ ಬರ್ತಾರೇನೋ, ಯಾವ್ದಾದ್ರೂ ದುಷ್ಟಶಕ್ತಿ ಬರುತ್ತೇನೋ ಅಂತ ಭಯದಲ್ಲಿ ಯಾವಾಗ್ಲೂ ಎಚ್ಚರಿಕೆಯಿಂದಾನೇ ಇರ್ತಾರೆ. ಇವತ್ ರಾತ್ರಿ ನಾರಾನ ಮಲಗಿಸಿ ಆಲ್ಫಿ ಕೂಡ ಹೋಗಿ ಮಲಗಿದ್ದಾಗ ನಿದ್ದೆ ಬರ್ತಿಲ್ಲ ಅಂತ ಸುಮ್ನೆ ಲೈಟ್ ನ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿದ್ದಾಗ ಒಂದು ಸಲ ಆಫ್ ಮಾಡಿ ಆನ್ ಮಾಡ್ತಿದ್ದಂಗೆ ಇವಳ ಹಿಂದೆ ಲಕ್ಷ್ಮಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ಇದೇ ರೀತಿ ಇನ್ನೂ ಲಕ್ಷ್ಮಿ, ಮಾಟಗಾತಿಯ ಆತ್ಮ ಕಾಣಿಸ್ಕೊಳ್ಳೋದು, ಇವಳನ್ನ ಕರೆಯೋ ಹಾಗೆ ಶಬ್ದ ಕೇಳಿಸೋದು ಎಲ್ಲ ಸಣ್ಣ ಪುಟ್ಟ ತೊಂದರೆ ಆಗ್ತಾ ಇದೆ. ಮುಂದಿನ ದಿನ ಬೆಳಗ್ಗೆ ಆಲ್ಫಿ ಎದಳೋಷ್ಟ್ರಲ್ಲಿ ಮನೆಗೆ ಮುಸುಕನ್ನ ಹಾಕೊಂಡು ಒಂದಷ್ಟು ಜನ ನುಗ್ಗಿರೋದು ನೋಡಿ ಬೇಸ್ಬಾಲ್ ಬ್ಯಾಟ್ ಎತ್ಕೊಂಡು ಎಲ್ಲರಿಗೂ ಹೊಡೆಯೋಕೆ ಶುರು ಮಾಡಿದಾಗ ಒಬ್ಬ ಟೇಸರ್ ಇಂದ ಕರೆಂಟ್ ಶಾಕ್ ಕೊಟ್ಟು ಆಲ್ಫಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾನೆ. ಇವರೆಲ್ಲರೂ ಸೇರಿ ಆಲ್ಫಿ ಜೊತೆ ನಾರಾನ ಕೂಡ ಕಾರ್ ಒಳಗೆ ಹಾಕೊಂಡು ಸೀದಾ ಕಾಡಿನ ನಡುವೆ ಇರೋ ಒಂದು ಪಾಳ್ ಬಿದ್ದಿರೋ ಅನಾಥಾಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ. ಪಾರ್ಟ್ 1 ಅಲ್ಲಿ ಕಾಡಿನ ನಡುವೆ ಪಾಳ್ ಬಿದ್ದಿರೋ ಮನೆ ಆಯ್ತು. ಈಗ ಕಾಡಿನ ನಡುವೆನೆ ಪಾಳ್ ಬಿದ್ದಿರೋ ಅನಾಥಾಶ್ರಮ. ಇಲ್ಲಿ ಮೊದಲೇ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಗಾಡಿಸ್ ಮತ್ತೆ ಇವಳ ಫ್ರೆಂಡ್ ಜೆನಾರ್ ಇದ್ದಾರೆ. ಆಲ್ಫಿ ಮತ್ತೆ ನಾರಾನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರೋ ಎಲ್ಲರೂ ಕೂಡ ಗಾಡಿಸ್ ನ ಫ್ರೆಂಡ್ಸೇ ಆಗಿದ್ದಾರೆ. ಇವರಲ್ಲಿ ಒಬ್ಬ ಬುಡಿ, ದೇವಿ ಸಾಯೋಕ್ಕೂ ಮುಂಚೆ ಫೋನ್ ಅಲ್ಲಿ ಮಾತಾಡ್ತಿದ್ನಲ್ಲ ಅವನು. ಇನ್ನೊಬ್ಬನ ಹೆಸರು ಲಿಯೋ. ಮತ್ತೆ ಇಬ್ಬರು ಹುಡುಗಿಯರು ಕೂಡ ಇದ್ದಾರೆ. ಇವರ ಹೆಸರು ಮಾರ್ತಾ ಮತ್ತೆ ಕ್ರಿಸ್ಟಿ. 7 ಜನ ಆದ್ರೂ ಟೋಟಲ್ ದೇವಿನೂ ಸೇರಿಸಿ. ಫೋಟೋ ಅಲ್ಲಿ 15 ವರ್ಷದ ಹಿಂದೆ ಸಾವನ್ನಪ್ಪಿದ್ದ ಆಯುಬ್ ಜೊತೆ ಇದಿರಲ್ಲ, ಅವರೇ ಈಗ ದೊಡ್ಡವರಾಗಿರೋದು. ಸೊ ಈಗ ನಮ್ಗೆ ಗೊತ್ತಾಗುತ್ತೆ ಇವರೆಲ್ಲರೂ ಇದೇ ಅನಾಥ
ಅನಾಥಾಶ್ರಮದಲ್ಲಿ 15 ವರ್ಷಗಳ ಹಿಂದೆ ಇದ್ರು. ಈ ಅನಾಥಾಶ್ರಮವನ್ನ ಮಕ್ಕಳಿಲ್ದೇ ಇರೋ ಗಂಡ ಹೆಂಡತಿ ಶುರು ಮಾಡಿರ್ತಾರೆ. ಶುರು ಮಾಡಿದಾಗ ಈ 7 ಜನ ಮಕ್ಕಳೇ ಇದ್ದಿದ್ದು. ಯಾವ್ದೋ ಕಾರಣಕ್ಕೆ ಹೆಂಡತಿ ಸಾವನ್ನಪ್ಪಿರ್ತಾಳೆ. ಗಂಡ ಬೇರೆ ಯಾರು ಅಲ್ಲ, ಈಗ ಪ್ರೇತಾತ್ಮ ಆಗಿ ಬಂದಿರೋ ಆಯುಬ್ ತನ್ನ ಹೆಂಡತಿಯನ್ನ ಕಳ್ಕೊಂಡಾದ್ಮೇಲೆ ತನ್ನ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋಕೆ ಮಕ್ಕಳಿಗೆ ಹೊಡೆಯೋದು, ಅಡುಗೆ ಮನೆಯಲ್ಲಿ ಕೂಡ್ ಹಾಕೋದು ಎಲ್ಲ ಮಾಡ್ತಿರ್ತಾನೆ. ಕೂಡ್ ಹಾಕೋದು ಅಂದ್ರೆ ಏನ್ 1-2 ಗಂಟೆ ಅಲ್ಲ, 1-2 ದಿನ ಊಟ ನೀರು ಏನು ಇಲ್ಲ, ಕತ್ತಲೆ ಇರೋ ಅಡುಗೆ ಮನೆಯಲ್ಲೇ ಇರ್ಬೇಕಾಗಿತ್ತು. ಆಯುಬ್ ಕೊಡ್ತಿದ್ದ ಚಿತ್ರಹಿಂಸೆ ತಡ್ಕೊಳಕಾಗ್ದೆ ಅಡುಗೆ ಮನೆಯಿಂದ ಬೇಸ್ಮೆಂಟ್ ಗೆ ಹೋಗೋಕೆ ಒಂದು ಡೋರ್ ಇರುತ್ತೆ. ಒಂದಿನ ಬೇಸ್ಮೆಂಟ್ ಅಲ್ಲಿ ಆಯುಬ್ ಬಿದ್ದಾಗ ಮಕ್ಕಳೆಲ್ಲ ಸೇರಿ ಆಯುಬ್ನ ದೇಹಕ್ಕೆ ಬೆಂಕಿ ಹಚ್ಚಿರ್ತಾರೆ. ಬೇಸ್ಮೆಂಟ್ ಇಂದ ಹೇಗೋ ಬೆಂಕಿ ಬೇರೆ ಕಡೆ ಹರಡ್ಕೊಂಡಿರಲ್ಲ. ಪೊಲೀಸ್ ಅವರು ಬಂದಾಗ ಆಯುಬ್ ಸಾವನ್ನಪ್ಪಿರ್ತಾನೆ. ಪೊಲೀಸ್ ಅವರಿಗೆ ಮಕ್ಕಳ ಮೇಲೆ ಡೌಟ್ ಬರಲ್ಲ. ಆಯುಬ್ ಏನೋ ಮಾಡೋಕೆ ಹೋಗಿ ಮಿಸ್ ಆಗಿ ಬೆಂಕಿ ಹಚ್ಕೊಂಡಿರ್ಬೋದು ಅನ್ಕೊಂಡು ಕೇಸ್ ನ ಕ್ಲೋಸ್ ಮಾಡಿರ್ತಾರೆ. ಆಗ ಅನಾಥಾಶ್ರಮ ಕ್ಲೋಸ್ ಆಗಿರುತ್ತೆ. ಮಕ್ಕಳನ್ನೆಲ್ಲ ಬೇರೆ ಬೇರೆ ಅನಾಥಾಶ್ರಮಗಳಿಗೆ ಕಳ್ಸಿದ್ರು ಕೂಡ ಯಾರು ಒಬ್ರಿಗೊಬ್ರನ್ನ ಮರ್ತಿರಲ್ಲ. ಇವತ್ತಿಗೂ ಅವಾಗವಾಗ ಭೇಟಿಯಾಗಿ ಒಳ್ಳೆ ಫ್ರೆಂಡ್ಸ್ ನ ರೀತಿನೇ ಇದಾರೆ. ಜನರ್ ನಿಮ್ಮನೆಯಿಂದಾನೆ ಬಟ್ಟೆ ತಗೊಂಡ್ ಬಂದಿದೀವಿ, ತಗೋ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಾ, ನಿನ್ನ ಮತ್ತೆ ನಾರನ್ನ ಯಾಕೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದೀವಿ ಹೇಳ್ತೀವಿ ಅಂತ ಹೋಗ್ತಾರೆ. ಆಲ್ಫಿ ಚೇಂಜ್ ಮಾಡ್ಕೊಂಡ್ ಬರ್ಬೇಕಾದ್ರೆ ಮೇಲೆ ಆಯುಬ್ ಇದ್ದ ರೂಮ್ಗೆ ಹೋಗೋ ಡೋರ್ ತಂತಾನೆ ಓಪನ್ ಆಗುತ್ತೆ. ಡೋರ್ ಹತ್ರ ಒಂದು ಗೊಂಬೆ ನಿಂತಿದೆ. ಆಲ್ಫಿ ಮೆಟ್ಟಿಲುಗಳನ್ನ ಹತ್ಕೊಂಡು ರೂಮ್ಗೆ ಬಂದಾಗ ಇಲ್ಲಿ ಯಾರು ಕಾಣ್ತಿಲ್ಲ. ರೂಮ್ ಎಲ್ಲ ನೋಡಿ ವಾಪಸ್ ಬರ್ಬೇಕಾದ್ರೆ ಆಯುಬ್ನ ಆತ್ಮ ಇವಳ ಹಿಂದೆ ಮೇಲಿಂದ ಬಂದು ಆಲ್ಫಿ ಅಂತ ಕರೆದಾಗ ಆಲ್ಫಿ ಹಿಂದಿರುಗಿ ನೋಡೋಷ್ಟ್ರಲ್ಲೇ ಮಾಯ ಆದ. ಯಾಕಾಗ್ಬೇಕು ಅಂತ ಕೆಳಗೆ ಎಳೆದು ಹೋಗೋಕೆ ನೋಡಿದ್ರೆ ಈಗ ಆಯುಬ್ ಮುಂದೆಯಿಂದ ಓಡ್ಬಂದು ಇವಳಿಗೆ ಹೆದರಿಸ್ತಾನೆ. ಆಲ್ಫಿ ಗಾಬರಿಯಾಗಿ ಬೇರೆ ಎಲ್ಲರ ಹತ್ರ ಬರ್ತಾಳೆ. ಏನಾಯ್ತು ಅಂತ ಹೇಳಲ್ಲ, ಯಾಕಂದ್ರೆ ಇದೆಲ್ಲ ಇವಳಿಗೆ ಕಾಮನ್ ಆಗೋಗಿದೆ. ಆದ್ರೆ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಕುತ್ಕೊಂಡು ಆಲ್ಫಿಗೆ ಇವಳನ್ನ ಕಿಡ್ನಾಪ್ ಮಾಡಿರೋದು ಯಾಕೆ ಅಂತ ಹೇಳಿದಾಗ ಆಯುಬ್ನ ಆತ್ಮದ ಕಾಟ ತಡ್ಕೊಳಕಾಗ್ದೇನೆ ತನ್ನನ್ನ ಕರ್ಕೊಂಡ್ ಬಂದಿರೋದು ಅಂತ ಗೊತ್ತಾಯ್ತು. ಯಾಕೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಆಯುಬ್ ಬಂದು ಮೊದ್ಲು ಗಾಡಿಸ್ಗೆ ತೊಂದರೆ ಕೊಡ್ತಿದ್ದ. ದೇವಿನ ಅಂತೂ ಸಾಯಿಸೇ ಬಿಟ್ಟಿದ್ದಾನೆ. ನೆಕ್ಸ್ಟ್ ಇನ್ಯಾರಿಗೆ ಏನ್ ಮಾಡ್ತಾನೋ ಅಂತ ಇವ್ರಿಗೆಲ್ಲ ಭಯ ಶುರು ಆಗಿದೆ. ಗಾಡಿಸ್ ಹೇಳ್ತಾ ಇದ್ದಿದ್ದು ಮೊದ್ಲು ಯಾರು ನಂಬ್ತಾ ಇರ್ಲಿಲ್ಲ, ದೇವಿ ಸಾವನ್ನಪ್ಪಿದ ನಂತರ ನಂಬಿಕೆ ಬರ್ತಾ ಇದೆ. ಅದೇ ಕ್ರಿಸ್ಟಿಗೆ ಗಾಡಿಸ್ ಮೇಲೆ ಇನ್ನೂ ನಂಬಿಕೆ ಇಲ್ಲ. ಆಯುಬ್ನ ಆತ್ಮನೂ ಇಲ್ಲ, ಏನೂ ಇಲ್ಲ, ಬೇರೆ ಏನೋ ಆಗಿರ್ಬೋದು. ಮೊದ್ಲಿಂದನೂ ಗಾಡಿಸ್ ವಿಚಿತ್ರವಾಗಿನೇ ಆಡ್ತಿರ್ತಾಳೆ. ದೇವಿ ಸಾವನ್ನಪ್ಪಿರೋದು ಆಯುಬಿಂದ ಅನ್ನೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಅಂತಿದ್ದಾಳೆ ಕ್ರಿಸ್ಟಿ. ಅದಕ್ಕೆ ಜನರಿಗೆ ಬೈದು ಕಳಿಸಿ ಆಲ್ಫಿಗೆ, ನೀನು ಪೊಲೀಸ್ ಅವ್ರಿಗೆ ನಿಮ್ಮಪ್ಪ ಲೆಸ್ಮಾನ ಮಾಟ ಮಂತ್ರ ಮಾಡ್ತಿದ್ದ, ಅದೇ ಅವನ ಸಾವಿಗೆ ಕಾರಣ ಆಯ್ತು. ಅವನು ಮಾಡ್ತಿದ್ದ ವಾಮಾಚಾರದ ಕಾರಣದಿಂದ ಬೇರೆ ಎಲ್ಲರೂ ಹೇಗೆ ಸಾವನ್ನಪ್ಪಿದ್ರು, ನೀನು ಮತ್ತೆ ನಾರಾ ಮಾತ್ರ ಹೇಗೆ ಬಚಾವಾಗಿ ಬಂದ್ರಿ ಅಂತ ಹೇಳಿದ್ಯಾ ಅಲ್ವಾ. ನಿನಗೆ ಅಷ್ಟೇ ನಾವು ಈಗ ಹೇಳೋದು ಅರ್ಥ ಆಗೋದು, ಬೇರೆ ಯಾರು ನಮ್ಮನ್ನ ನಂಬೋದಿಲ್ಲ. ಅದಕ್ಕೆ ಕಿಡ್ನಾಪ್ ಮಾಡ್ಕೊಂಡು ಬಂದ್ವಿ. ನಿಮ್ಮಪ್ಪ ಲೆಸ್ಮಾನ ತರ ಅಡುಗೆ ಮನೆಯ ಬೇಸ್ಮೆಂಟ್ ಅಲ್ಲಿ ಆಯುಬ್ ಕೂಡ ವಾಮಾಚಾರ ಮಾಡ್ತಿದ್ದ. ಅದಕ್ಕೆ ಸಂಬಂಧಿಸಿದ ಬುಕ್ ಇಲ್ಲಿದೆ ಅಂತ ಒಂದು ಬುಕ್ ನ ಆಲ್ಫಿಗೆ ತೋರಿಸ್ತಾರೆ. ಇದನ್ನ ಇವರು ಬ್ಲಾಕ್ ಬೈಬಲ್ ಅಂತ ಕರೀತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಡಿಮನ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಅಷ್ಟೇ ಅಲ್ಲ, ಅವುಗಳನ್ನ ಆಹ್ವಾನಿಸೋದು ಹೇಗೆ, ತಮ್ಮ ಕೆಲಸ ಅವರ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಹೇಗೆ ಅಂತೆಲ್ಲ ಬರ್ದಿದೆ. ಇದನ್ನ ನೋಡಿನೇ ಆಲ್ಫಿಗೆ ತಲೆ ತಿರುಗಿ ವಾಂತಿ ಮಾಡ್ಕೊಳ್ಳೋಕೆ ಹೊರಗೆ ಬರ್ತಾಳೆ. ಆ ಬುಕ್ ನಿಮಗೆ ಎಲ್ಲಿಂದ ಸಿಕ್ತು ಅಂತ ಆಲ್ಫಿ ಬುಡಿಗೆ ಕೇಳಿದಾಗ, ನಾನು ಚಿಕ್ಕವನಿದ್ದಾಗ ಒಬ್ಳು ಮಹಿಳೆ ಈ ಬುಕ್ ನ ಆಯುಬ್ಗೆ ಕೊಡ್ತಾ ಇರೋದು ನೋಡಿದ್ದೆ. ಆ ಮಹಿಳೆ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ಪಾರ್ಟ್ 1 ನೋಡಿರೋ ನಮಗೆ ಗೊತ್ತು, ಅವಳು ಬೇರೆ ಯಾರು ಅಲ್ಲ, ಮಾಟಗಾತಿ. ಲೆಸ್ಮಾನ ಶ್ರೀಮಂತ ವ್ಯಕ್ತಿ ಆಗೋಕೆ ವಾಮಾಚಾರದ ಹಾದಿಯನ್ನ ಹಿಡಿದಿದ್ದ. ಅದೇ ಆಯುಬ್ ತನ್ನ ಹೆಂಡತಿಯ ಆತ್ಮದ ಜೊತೆ ಮಾತಾಡೋಕೆ ಇಲ್ಲ ಅವಳನ್ನ ಮತ್ತೆ ಜೀವಂತಗೊಳಿಸೋ ಪ್ರಯತ್ನದಲ್ಲಿ ಇದ್ದ ಅನ್ಸುತ್ತೆ. ಸೊ ಎಲ್ಲರೂ ಆಲ್ಫಿನ ಅಡುಗೆ ಮನೆಯಲ್ಲಿ ಇರೋ ಬೇಸ್ಮೆಂಟ್ ನ ಡೋರ್ ಹತ್ರ ಕರ್ಕೊಂಡ್ ಬರ್ತಾರೆ. ಈ ಬೇಸ್ಮೆಂಟ್ ಗೆ ಆಯುಬ್ ಮಾತ್ರ ಹೋಗ್ತಾ ಇದ್ದ, ಬೇರೆಯವರೆಲ್ಲ ಅವನು ಏನ್ ಮಾಡ್ತಾ ಇದ್ದಾನೋ ಒಳಗೆ ಅಂತ ಹೆದರುಕೊಂತ ಇದ್ರು. ಆದ್ರೆ ಆಯುಬ್ ಇದೇ ಬೇಸ್ಮೆಂಟ್ ಅಲ್ಲಿ ಸಾವನ್ನಪ್ಪಿರೋದ್ರಿಂದ ಒಳಗೆ ಹೋಗಿ ಏನ್ ಮಾಡೋದು ನೋಡೋಕೆ ನಿರ್ಧಾರ ಮಾಡ್ತಾರೆ. ಕ್ರಿಸ್ಟಿ ನಾನಂತೂ ಒಳಗೆ ಬರಲ್ಲ ಅಂತಿದ್ದಾಳೆ. ಅದಕ್ಕೆ ನಾರನ್ನ ಇವಳ ಜೊತೆನೆ ಕಳಿಸಿ ಬೇರೆಯವರೆಲ್ಲ ಬೇಸ್ಮೆಂಟ್ ಗೆ ಬಂದ್ರು. ಮಾರ್ತಾ ಬ್ಲಾಕ್ ಬೈಬಲ್ ಅಲ್ಲಿ ಏನಿದೆ ಅಂತ ಸ್ವಲ್ಪ ರಿಸರ್ಚ್ ಮಾಡ್ಕೊಂಡು ಬಂದಿದ್ದಾಳೆ. ಏನಂದ್ರೆ ಡಿಮನ್ ಗಳನ್ನ ಪೂಜಿಸುವಂತವ್ರು ಡಿಮನ್ ಗೆ ತಮ್ಮ ಆತ್ಮವನ್ನ ಒಪ್ಪಿಸಬೇಕು. ಡಿಮನ್ಗೆ ಪ್ರಾಮಾಣಿಕವಾಗಿ ಇರ್ತೀನಿ, ನಿಷ್ಠಾವಂತನಾಗಿ ಇರ್ತೀನಿ ಅಂತ ಪ್ರೂವ್ ಮಾಡೋಕೆ ಡಿಮನ್ ಕೆಲವೊಮ್ಮೆ ಬಲಿಯನ್ನ ಕೇಳುತ್ತೆ. ತನಿಗೋಸ್ಕರ ಬಲಿ ಕೊಡ್ತಾರ ಅಂತ ಈ ರೀತಿ ಟೆಸ್ಟ್ ಮಾಡೋದು. ಆಯುಬ್ ಯಾವ ಡಿಮನ್ಗೆ ಪೂಜೆ ಮಾಡ್ತಿದ್ದ ಅಂತ ಮಾರ್ತಾ ಕಂಡಿಡ್ದಿದ್ದಾಳೆ. ಹೇಗೆ ಅಂದ್ರೆ ಈ ಬುಕ್ ಅಲ್ಲಿ ಒಂದು ಡಿಮನ್ ನ ಬಗ್ಗೆ ಡೀಟೇಲ್ಸ್ ಇರೋ ಪೇಜ್ ಅಲ್ಲಿ ಹೆಬ್ಬೆಟ್ಟು ಒತ್ತಿದರೆ ರಕ್ತದಿಂದ, ಈ ರೀತಿ ರಕ್ತದಿಂದ ಇರೋ ಫಿಂಗರ್ ಪ್ರಿಂಟ್ ಬೇರೆ ಎಲ್ಲೂ ಇಲ್ಲ. ಈ ಡಿಮನ್ ಯಾವುದು ಅಂದ್ರೆ ಮೊಲಾಕ್, ಮಕ್ಕಳನ್ನ ಬಲಿ ಕೇಳೋ ಅಂತ ಡಿಮನ್. ಹಾಗಾಗಿ ತಮ್ಮನ್ನ ಬಲಿ ಕೊಡೋಷ್ಟ್ರಲ್ಲೇ 15 ವರ್ಷಗಳ ಹಿಂದೆ
ಮಕ್ಕಳೆಲ್ಲ ಸೇರ್ಕೊಂಡು ಆಯುಬ್ನೇ ಬಲಿ ಕೊಟ್ಟಿದ್ದಾರೆ. ಇದೆಲ್ಲ ಓಕೆ, ಆದ್ರೆ ನಾನ್ ಯಾಕೆ ಅಂತ ಆಲ್ಫಿ ಕೇಳಿದಾಗ ಮಾರ್ತಾ, ನೀನು ಒಂದ್ಸಲ ಡೀಮನ್ ನ ಜೊತೆ ಹೋರಾಡಿ ಗೆದ್ದು ಬಂದಿದ್ಯಾ, ಅಂತವರು ಮಾತ್ರ ಈ ಶಾಪವನ್ನ ತಡೆಯೋಕೆ ಸಾಧ್ಯ. ಏನ್ ಶಾಪ ಅಂದ್ರೆ ಆಯುಬ್ ಇವರೆಲ್ಲರನ್ನ ಬಲಿ ಪಡೆಯೋ ಹಾಗೆ ಮಾಡ್ತಿರೋ ಶಾಪ. ಪಾರ್ಟ್ 1 ಅಲ್ಲಿ ಮಾಟಗಾತಿ ಸಾಯೋಕ್ಕೂ ಮುಂಚೆ ಶಾಪ ಹಾಕಿದ್ಲಲ್ಲ, ಅದೇ ರೀತಿ ಇಲ್ಲಿ ಆಯುಬ್ ಶಾಪ ಹಾಕಿರ್ತಾನೆ. ಮುಂದೆ ನೋಡ್ತೀವಿ ಅದನ್ನ. ಈಗ ಬುಕ್ ಅಲ್ಲಿ ಆಲ್ಫಿ ಕೂಡ ಹೆಬ್ಬೆಟ್ಟೊತ್ತಿ ಇದೇ ಪೇಜ್ ಅಲ್ಲಿ ಇರೋ ಮಂತ್ರವನ್ನ ಹೇಳಿದ್ರೆ ಶಾಪ ನಾಶ ಆಗುತ್ತೆ ಹಾಗಂತ ಮಾರ್ತಾ ಹೇಳ್ತಿದ್ದಾಳೆ. ಎಷ್ಟ್ರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವರು ಮಾತಾಡ್ಬೇಕಾದ್ರೆ ಹಿಂದೆ ಮನುಷ್ಯನ ರೀತಿ ಇದ್ದ ಗೊಂಬೆ ತಂತಾನೆ ಮೂವ್ ಆಯ್ತು. ಮಾರ್ತಾ ಆಲ್ಫಿ ಕೈಗೆ ಚಾಕು ಕೊಡ್ತಾಳೆ. ಆಲ್ಫಿ ಇವರನ್ನೆಲ್ಲ ಕಾಪಾಡೋಕೆ ಇಷ್ಟು ಮಾಡೋಕ್ ಆಗಲ್ವಾ ಅಂತ ಜೋಶಲ್ಲಿ ಹೆಬ್ಬೆಟ್ಟನ್ನ ಚಾಕುಯಿಂದ ಸ್ವಲ್ಪ ಕುಯ್ಕೊಂಡು ರಕ್ತ ಬರ್ತಿದ್ದಂಗೆ ಬುಕ್ ಮೇಲೆ ಫಿಂಗರ್ ಪ್ರಿಂಟ್ ಒತ್ತಿದ್ಲು. ಈಗ ಏನಾಗುತ್ತೆ ಅಂತ ವೇಟ್ ಮಾಡ್ತಿರ್ಬೇಕಾದ್ರೆ ಆಯುಬ್ನ ಆತ್ಮ ಆಲ್ಫಿನೇ ಪೊಸೆಸ್ ಮಾಡ್ಕೊಳ್ಳುತ್ತೆ. ಹಿಂದೆನೆ 2 ಬಾರಿ ಸ್ಕ್ರೀನ್ ಮೇಲೆ ಏನೋ ಫ್ಲಾಶ್ ಆಗುತ್ತೆ. ಪಾಸ್ ಮಾಡಿ ನೋಡಿದ್ರೆ ಗೂಳಿಯ ತಲೆಬುರುಡೆ ಇರೋ ಒಂದು ಡೀಮನ್. ಇದೇ ಸ್ನೇಹಿತರೆ ಆಯುಬ್ ಪೂಜಿಸ್ತಾ ಇರೋ ಡೀಮನ್ ಮೊಲಾಕ್. ಆಯುಬ್ನ ಮಕ್ಕಳು ಹೇಗೆ ಸಾಯಿಸಿದ್ರು ಅಂತ ಕೂಡ ಆಲ್ಫಿಗೆ ಕಾಣಿಸುತ್ತೆ. ಒಂದಿನ ಆಯುಬ್ ಬೇಸ್ಮೆಂಟ್ ಅಲ್ಲಿ ಮೊಲಾಕ್ಗೆ ಪೂಜೆ ಮಾಡ್ಬೇಕಾದ್ರೆ ಮಕ್ಕಳೆಲ್ಲ ಬೇಸ್ಮೆಂಟ್ ಗೆ ಬರೋ ಏಣಿಯನ್ನೇ ತೆಕ್ಕೊಂಡು ಆಯುಬ್ ಮೇಲೆ ಸೀಮೆಣ್ಣೆ ಹಾಕ್ತಾರೆ. ಇದರಿಂದ ಆಯುಬ್ ಒಂದು ಮಂತ್ರವನ್ನ ಹೇಳಿ ಮಕ್ಕಳ ಮೇಲೆ ಶಾಪ ಹಾಕ್ತಾನೆ, ನನ್ನ ಮಾಸ್ಟರ್ ಮೊಲಾಕ್ ನಿಮ್ಮನ್ನೆಲ್ಲ ಸುಮ್ನೆ ಬಿಡಲ್ಲ ಅಂತ. ಆಮೇಲೆ ಮಕ್ಕಳು ಇವನಿಗೆ ಬೆಂಕಿ ಹಾಕಿರ್ತಾರೆ. ಡೀಮನ್ ಮೊಲಾಕ್, ನೀನು ಹಾಕಿರೋ ಶಾಪಕ್ಕೆ ನಾನು ಅಲ್ಲಾಡಿಸ್ಕೊಂಡು ಹೋಗ್ಲಾ, ನನಗೆ ಕೆಲಸ ಇದೆ, ನೀನೇ ಹೋಗು ಅಂತ ಆಯುಬ್ನ ಆತ್ಮವನ್ನೇ ಮಕ್ಕಳನ್ನ ಕೊಲ್ಲೋಕೆ ಕಳ್ಸಿದ್ದಾನೆ. ಸೊ ಈಗ ಆಲ್ಫಿನ ಪೊಸೆಸ್ ಮಾಡ್ಕೊಂಡಿರೋ ಆಯುಬ್ ಮಾರ್ತಾ ಹೇಳಿದ್ದ ಮಂತ್ರವನ್ನ ಹೇಳ್ತಿದ್ದಂಗೆ ಬೇಸ್ಮೆಂಟ್ ನ ಡೋರ್ ಕ್ಲೋಸ್ ಆಯ್ತು. ಇಲ್ಲಿರೋ ವಸ್ತುಗಳೆಲ್ಲ ಇವರ ಮೇಲೆ ಬಂದು ಬೀಳ್ತಾ ಇದೆ. ಮಾರ್ತಾ ಎಲ್ಲಿಂದ ರಿಸರ್ಚ್ ಮಾಡಿದ್ಲೋ ಏನೋ, ಮಂತ್ರ ಓದಿದ್ರೆ ಶಾಪ ನಾಶ ಆಗುತ್ತೆ ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ಆಯುಬ್ನ ಆತ್ಮದ ಶಕ್ತಿ ಜಾಸ್ತಿ ಆಗಿದೆ. ಆಲ್ಫಿಯ ದೇಹದಿಂದ ಹೊರಗೆ ಬಂದ ಆಯುಬ್ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಇವರ ಮೇಲೆ ದಾಳಿ ಮಾಡ್ತಿದ್ದಾನೆ. ಇಲ್ಲೇ ಇದ್ದ ಸಾ ಬ್ಲೇಡ್ ಇಂದ ಕೂಡ. ಆಮೇಲೆ ಹೇಗೋ ಎಲ್ಲದರಿಂದ ಇವರು ತಪ್ಪಿಸ್ಕೊಂಡ್ರು. ಆದ್ರೆ ಜನಾರ್ ಒಬ್ಳು ಆಯುಬ್ನ ಆತ್ಮದ ಕೈಗೆ ಸಿಗಾಕೊಂತಾಳೆ. ಜನಾರ್ನ ಕುತ್ತಿಗೆ ಹಿಡ್ಕೊಂಡು ಮೇಲಕ್ಕೆ ಎತ್ತಿ ಕೆಳಗೆ ಬಿಸಾಕ್ತಾನೆ. ಮತ್ತೆ ಕೂದಲನ್ನ ಹಿಡ್ಕೊಂಡು ನೆಲಕ್ಕೆ ತಲೆನ ಹೊಡ್ಸಿ ಸಾಯಿಸೇ ಬಿಡ್ತಾನೆ. ಅದೇ ಮೇಲಿರೋ ಕ್ರಿಸ್ಟಿಗೆ ನಾರ ಅಲ್ಲಿಂದ ಏನೋ ಶಬ್ದ ಬರ್ತಿದೆ ಅಂತ ಅಡುಗೆ ಮನೆ ಕಡೆ ತೋರಿಸ್ತಿದ್ದಾಳೆ. ಹೇಗಾದ್ರೂ ಆಗ್ಲಿ ಅಂತ ಕ್ರಿಸ್ಟಿ ಚಾಕು ಎತ್ಕೊಂಡು ಅಡುಗೆ ಮನೆಗೆ ಬಂದಾಗ ಬೇಸ್ಮೆಂಟ್ ನ ಡೋರ್ ಕ್ಲೋಸ್ ಆಗಿರೋದು ನೋಡಿ ಓಪನ್ ಮಾಡ್ತಾಳೆ. ಒಳಗಿರೋ ಆಲ್ಫಿ ಡೋರ್ ಕ್ಲೋಸ್ ಮಾಡುವಂತ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಆದ್ರೆ ಯಾಕೆ ಏನು ಅಂತ ಕ್ರಿಸ್ಟಿ ಕೇಳೋ ಅಷ್ಟ್ರಲ್ಲೇ ಆಯುಬ್ನ ಆತ್ಮ ಬೇಸ್ಮೆಂಟ್ ಇಂದ ಹೊರಗೆ ಬರುತ್ತೆ. ಬರ್ತಿದ್ದಂಗೆ ಆಯುಬ್ ಕ್ರಿಸ್ಟಿನ ಪೊಸೆಸ್ ಮಾಡ್ಕೊಂತಾನೆ. ಬುಡಿ ಆಲ್ಫಿ ಮಾರ್ತಾ ಎಲ್ಲ ಏಣಿ ಎತ್ಕೊಂಡು ಮೇಲೆ ಬರ್ಬೇಕಾದ್ರೆ ಕ್ರಿಸ್ಟಿ ಬೇಸ್ಮೆಂಟ್ ನ ಡೋರ್ ಕ್ಲೋಸ್ ಮಾಡ್ಬಿಡ್ತಾಳೆ. ಏಣಿ ಕೂಡ ಕೆಳಗೆ ಬಿದ್ದೋಯ್ತು. ಆಲ್ಫಿ ನಾರಾಗೆ ಓಡ್ ಹೋಗಿ ಬಚ್ಚಿಡ್ಕೊ ಅಂತ ಕಿರ್ಚಿ ಹೇಳ್ದಾಗ ನಾರಾ ಅಡುಗೆ ಮನೆಯಿಂದ ಹೊರಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಆದ್ರೆ ಲಾಕ್ ಮಾಡೋಕೆ ಆಗಲ್ಲ. ಡೋರ್ ತೆಕ್ಕೊಂಡು ಹೊರಗೆ ಬರ್ತಾಳೆ ಕ್ರಿಸ್ಟಿ. ತಕ್ಷಣ ನಾರಾ ಮೇಲಿರೋ ಒಂದು ರೂಮ್ಗೆ ಓಡ್ ಬಂದು ಡೋರ್ ಲಾಕ್ ಮಾಡ್ಕೊಂತಾಳೆ. ಹಿಂದೆನೆ ಬಂದ ಕ್ರಿಸ್ಟಿ ತನ್ನ ತಲೆಯಿಂದ ಡೋರ್ಗೆ ಒಂದೇ ಸಮ ಹೊಡಿತಾ ಇದ್ದಾಳೆ. ಇವಳ ತಲೆ ಓಪನ್ ಆದ್ರೂ ಡೋರ್ ಓಪನ್ ಆಗ್ಲಿಲ್ಲ. ಅದಕ್ಕೆ ಡೋರ್ ಮೇಲೆ ಹತ್ತಿ ಡೋರ್ನ ಹಿಡ್ಕೊಂಡು ಕಾಲಿಂದ ಪದೇ ಪದೇ ಒದ್ಯೋಕೆ ಶುರು ಮಾಡಿದಾಗ ಡೋರೇ ಹೊಡೆದೋಗುತ್ತೆ. ಇಷ್ಟೊತ್ತಿಗಾಗ್ಲೇ ರೂಮ್ ಅಲ್ಲಿ ಇದ್ದ ನಾರಾ ಕಬೋರ್ಡ್ ಮೇಲೆ ಹತ್ತಿ ಬಚ್ಚಿಡ್ಕೊಂಡಿದ್ದಾಳೆ. ಎಲ್ಲಾ ಕಡೆ ಪೊಸೆಸ್ಡ್ ಆಗಿರೋ ಕ್ರಿಸ್ಟಿ ಅವಳನ್ನ ಹುಡ್ಕಾಡಿ ಆದ್ಮೇಲೆ ಕಬೋರ್ಡ್ ಮೇಲಿರೋ ನಾರಾನ ನೋಡ್ತಾಳೆ. ಆದ್ರೆ ನಾರಾ ಕೂಡ ಆಲ್ಫಿ ತರ ಹೆದರ್ಕೊಳಲ್ಲ. ಕಬೋರ್ಡ್ ನ ತಳ್ಳಿ ಕ್ರಿಸ್ಟಿ ಮೇಲೆನೆ ಬೀಳ್ಸುದ್ಲು. ಆಮೇಲೆ ಏನು ಆಗೇ ಇಲ್ಲ, ಇದು ನನ್ ಡೈಲಿ ಕೆಲಸ ಅನ್ನೋ ಹಾಗೆ ಎದ್ದು ಹೋಗ್ಬೇಕಾದ್ರೆ ಕ್ರಿಸ್ಟಿ ಇನ್ನೂ ಬದುಕೆ ಇದ್ದಾಳೆ. ಮತ್ತೆ ದಾಳಿ ಮಾಡೋ ಅಷ್ಟರಲ್ಲಿ ಬೇಸ್ಮೆಂಟ್ ಇಂದ ಆಲ್ಫಿ ಏಣಿ ಹಾಕೊಂಡು ಮೇಲೆ ಬಂದಿದ್ದಾಳೆ. ಜೊತೆಗೆ ಮೆಟಲ್ ಪೈಪ್ ನ ಕೂಡ ತಗೊಂಡ್ ಬಂದಿದ್ದಾಳೆ. ಈ ಪೈಪ್ ಇಂದ ಕ್ರಿಸ್ಟಿಯ ತಲೆಗೆ ಹೊಡೆದು ಸಾಯಿಸೇ ಬಿಡ್ತಾಳೆ ಆಲ್ಫಿ. ಸಾಯೋಕ್ಕೂ ಮುಂಚೆ ಒಂದು ಸಲ ನೀನು ಡೀಮನ್ ಇಂದ ತಪ್ಪಿಸ್ಕೊಂಡಿದ್ಯಾ, ಆದ್ರೆ ಈ ಬಾರಿ ಡೀಮನ್ ಮೊಲಾಕ್ ನಿನ್ನ ಸುಮ್ನೆ ಬಿಡಲ್ಲ ಅಂತ ಬೆರಳು ತೋರಿಸಿ ಸಾವನ್ನಪ್ತಾಳೆ. ಲಿಯೋ ಕ್ರಿಸ್ಟಿ ನನ್ ತಂಗಿ ಇದ್ದಂಗೆ, ಅವಳನ್ನ ಸಾಯಿಸೋಕ್ಕೂ ಮುಂಚೆ ಆಯುಬ್ನ ಕಂಟ್ರೋಲ್ ಅಲ್ಲಿ ಇದಳೋ ಇಲ್ವೋ ಅಂತ ನೋಡೋದಲ್ವಾ ಅಂತ ಕಿರ್ಚಾಡ್ತಿದ್ದಾನೆ. ಆದ್ರೆ ಬುಡಿ ಇವನಿಗೆ ಬೈದು ಸುಮ್ನೆ ಇರೋಕೆ ಹೇಳ್ತಿದ್ದಾನೆ. ಯಾಕಂದ್ರೆ ಇವನಿಗೂ ಗೊತ್ತಾಗಿತ್ತು ಆಲ್ಫಿ ಕ್ರಿಸ್ಟಿನ ಸಾಯಿಸಿರ್ಲಿಲ್ಲ ಅಂದಿದ್ರೆ ಅವಳು ನಾರಾನ ಸಾಯಿಸ್ತಿದ್ಲು ಅಂತ. ಮಾರ್ತಾ ಕ್ರಿಸ್ಟಿನ ಕಳ್ಕೊಂಡು ದುಃಖದಲ್ಲಿ ಇದ್ದಾಗ ನಾರಾ, ನೀವು ಒಬ್ಬರನ್ನ ಕಳ್ಕೊಂಡು ಹೀಗಾದ್ರೆ ಏನ್ ಕತೆ, ನಾನು ನಮ್ಮ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲರನ್ನ ಕಳ್ಕೊಂಡು ಧೈರ್ಯವಾಗಿನೇ ಕುತ್ಕೊಂಡಿದ್ದೀನಲ್ಲ ಅಂದಾಗ ಮಾರ್ತಾಗೂ ಧೈರ್ಯ ಬರುತ್ತೆ. ಆಲ್ಫಿ ಬೇಸ್ಮೆಂಟ್ಗೆ ಮತ್ತೆ ಯಾರು ಹೋಗ್ಬೇಡಿ ಅಂತ ಹೇಳ್ಬೇಕಾದ್ರೆ ಗಾಡಿಸ್ ಬ್ಲಾಕ್ ಬೈಬಲ್ ನ ಕೈಯಲ್ಲಿ ಹಿಡ್ಕೊಂಡು ಉಗುರು ಕಚ್ತಾ ನಿಂತಿದ್ದಾಳೆ. ಇವಳು ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತಾನೆ ಆಲ್ಫಿಗೆ ಗೊತ್ತಾಗ್ತಿಲ್ಲ. ಸೀದಾ ಆಲ್ಫಿ ಮಾರ್ತಾ ಹತ್ರ ಹೋಗಿ ಅವಳಿಗೆ ಬೈತಾ ಇದ್ದಾಳೆ. ಈ ಮಂತ್ರ ಓದಿದ್ರೆ ಶಾಪ ನಾಶ ಆಗುತ್ತೆ ಅಂದೆ, ಈಗ ನಾವೆಲ್ಲ ನಾಶ ಆಗ್ತಾ ಇದೀವಿ. ಒಂದು ನಿನಗೆ ಸರಿಯಾಗಿ ರಿಸರ್ಚ್ ಮಾಡೋಕೆ ಬರಲ್ಲ, ಇಲ್ಲ ಇನ್ನೊಂದು ಬೇಕು ಅಂತಾನೆ ನೀನು ಸುಳ್ಳು ಹೇಳಿ ಆಯುಬ್ನ ಆತ್ಮಕ್ಕೆ ಶಕ್ತಿ ಬರೋ ಹಾಗೆ ಮಾಡಿದ್ಯಾ. ಎರಡರಲ್ಲಿ ಯಾವ್ದು ಸತ್ಯ ಹೇಳು ಅಂತ ಕಿರ್ಚಾಡ್ಬೇಕಾದ್ರೆ ಬುಡಿ ಅವಳಿಂದ ಏನೋ ಮಿಸ್ಟೇಕ್ ಆಗಿದೆ ಅಷ್ಟೇ, ನಮಗೆ ಅವಳ ಮೇಲೆ ನಂಬಿಕೆ ಇದೆ ಅಂತಿದ್ದಾನೆ. ಆಯ್ತು ಅವಳನ್ನೇ ನಂಬ್ಕೊಂಡಿರಿ, ಇಬ್ಬರನ್ನ ಮೇಲ್ ಕಳ್ಸಿದ್ದಾಳೆ, ನೆಕ್ಸ್ಟ್ ನೀವು ಕೂಡ ಹೋಗಿರೋಂತೆ, ನಮಗೆ ಜೀವದ ಮೇಲೆ ಆಸೆ ಜಾಸ್ತಿನೇ ಇದೆ, ನಾವಂತೂ ಇಲ್ಲಿರಲ್ಲ ಅಂತ ಹೇಳಿ ನಾರಾನ ಕರ್ಕೊಂಡು ಹೊರಡ್ತಾಳೆ ಆಲ್ಫಿ. ಬುಡಿ ಕೂಡ ಇದು ನಮ್ ಪ್ರಾಬ್ಲಮ್, ಇವರೆಲ್ಲ ಸಿಗಾಕೊಳ್ಳೋದು ಬೇಡ, ಸಹಾಯ ಮಾಡಿದ್ದು ಸಾಕು ಅಂತ ಇವನೇ ಕಾರಲ್ಲಿ ಹತ್ತಿರದ
ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಬರೋಕೆ ಹೊರಡ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗ್ತಿಲ್ಲ. ಯಾಕೆ ಅಂತ ಬಾನೆಟ್ ತೆಗೆದು ನೋಡಿದಾಗ ವೈರ್ ಗಳೆಲ್ಲ ಕಟ್ ಆಗಿದೆ. ಬುಡಿಗೆ ಅನಿಸ್ತಿದೆ ಲಿಯೋನೇ ವೈರ್ ಗಳನ್ನ ಕಟ್ ಮಾಡಿರ್ಬೋದು ಅಂತ. ಅದಕ್ಕೆ ಅವನ ಜೊತೆ ಮಾತಾಡೋಕೆ ಹೋದಾಗ ಆಲ್ಫಿಗೆ ಸಾವನ್ನಪ್ಪಿರೋ ಲಕ್ಷ್ಮಿಯ ವಾಯ್ಸ್ ಹಿಂದಿನ ಸೀಟ್ ಇಂದ ಕೇಳಿಸುತ್ತೆ. ನೀವು ಇಲ್ಲಿಂದ ಎಲ್ಲಿಗೂ ಹೋಗಲ್ಲ, ಹೋಗೋಕೆ ಮೊಲಾಕ್ ಬಿಡೋದು ಇಲ್ಲ ಅಂತ. ಆಲ್ಫಿ ಕನ್ನಡಿಯಲ್ಲಿ ನೋಡಿದಾಗ ಹಿಂದೆನೆ ಲಕ್ಷ್ಮಿಯ ಆತ್ಮ ಕೂತಿರೋದು ಕಾಣಿಸುತ್ತೆ. ಆದ್ರೆ ನಾರಾ ಏನಾಯ್ತು ಅಂತ ಕೇಳಿದಾಗ ಲಕ್ಷ್ಮಿ ಮಾಯ ಆಗ್ತಾಳೆ. ಇದೇ ಸಮಯಕ್ಕೆ ಲಕ್ಷ್ಮಿ ಮತ್ತೆ ಹೊರಗಿಂದ ಆಲ್ಫಿ ಕಡೆನೆ ಸಡನ್ ಆಗಿ ಓಡ್ ಬಂದಾಗ ಆಲ್ಫಿಗೆ ಶಾಕ್ ಆಗಿ ಪ್ರಜ್ಞೆ ತಪ್ಪುತ್ತಾಳೆ. ಈಗ ಆಲ್ಫಿಗೆ ಒಂದು ವಿಷನ್ ಕಾಣಿಸುತ್ತೆ. ವಿಷನ್ ಅಲ್ಲಿ ಲೆಸ್ಮಾನ ಪಾರ್ಟ್ 1 ಇಂದ ಪಾರ್ಟ್ 2 ಗೆ ಬಂದ್ರು ಇನ್ನೂ ಕೂದಲನ್ನ ಬಾಯಿಂದ ಹೊರಗೆ ತೆಗಿತಾನೆ ಇದ್ದಾನೆ. ಮತ್ತೆ ಇವನು ಹೇಳ್ತಾನೆ, ಡೀಮನ್ ನಿನ್ನನ್ನ ಅಷ್ಟು ಸುಲಭವಾಗಿ ಬಿಡಲ್ಲ, ಅವನೇ ನಿನ್ನ ಇಲ್ಲಿಗೆ ಕರ್ಸ್ಕೊಂಡಿರೋದು. ನಾನು ಅವನನ್ನ ತಡೆಯೋಕೆ ತುಂಬಾನೇ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಆಗ್ಲಿಲ್ಲ. ನೀನು ಚಿಕ್ಕವಳಿದ್ದಾಗ ಬಲಿ ಕೊಡ್ಲಿಲ್ಲ ಅಂತ ಈಗ ಬಲಿ ತಗೊಳೋಕೆ ನೋಡ್ತಿದ್ದಾನೆ. ನೀನು ಇಲ್ಲಿಗೆ ಬರ್ಬಾರ್ದಾಗಿತ್ತು, ಮೊದ್ಲು ಇಲ್ಲಿಂದ ಹೋಗು ಅಂತ ಹೇಳ್ತಿದ್ದಾನೆ. ಹಿಂದೆನೆ ಆಯುಬ್ ಕೂಡ ಬರ್ತಾನೆ. ಆಯುಬ್ ಇವಳ ಕೈಯನ್ನ ಹಿಡ್ಕೊಂತಿದ್ದಂಗೆ ಆಲ್ಫಿಗೆ ಎಚ್ಚರಿಕೆ ಆಯ್ತು. ಇವಳ ಕೈಯನ್ನ ಆಯುಬ್ ಹಿಡ್ಕೊಂಡಿದ್ನಲ್ಲ, ಆ ಜಾಗ ಪೂರ್ತಿ ಸುಟ್ಟಿರೋ ಹಾಗೆ ಗಾಯ ಆಗಿದೆ. ಬುಡಿ ಗಾಯಕ್ಕೆ ಫಸ್ಟ್ ಏಡ್ ಮಾಡ್ತಾನೆ. ಇವರೆಲ್ಲರೂ ಚಿಕ್ಕವರಿದ್ದಾಗ್ಲಿಂದನೂ ಆಯುಬ್ ಕೊಟ್ಟ ಚಿತ್ರಹಿಂಸೆಯ ಕಾರಣದಿಂದ ಎಲ್ಲರೂ ಡಿಸ್ಟರ್ಬ್ ಆಗಿರ್ತಾರೆ. ಇವತ್ತಿಗೂ ಹಳೆದೆಲ್ಲ ಮರ್ತಿಲ್ಲ. ಕಷ್ಟಪಟ್ಟು ಜೀವನ ಮಾಡ್ತಿರೋ ವಿಷಯ ಎಲ್ಲ ಹೇಳಿದಾಗ ಆಲ್ಫಿ ಇವರಿಗೆ ಸಹಾಯ ಮಾಡ್ಬಿಟ್ಟೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾಳೆ. ಆಲ್ಫಿ ಹೇಳೋದೇನಂದ್ರೆ, ಆಯುಬ್ ಶಾಪ ಹಾಕಿ 15 ವರ್ಷ ಆಯ್ತು, ಇವಾಗ ಯಾಕೆ ಅವನು ಬಂದಿದ್ದಾನೆ, ಈಗ್ಲೇ ಯಾಕೆ ಅಂತ. ಬುಡಿ ಕಾರ್ನ ವೈರ್ಸ್ ಕೂಡ ನೀಟಾಗಿ ಚಾಕುಯಿಂದ ಕಟ್ ಮಾಡಿರೋ ರೀತಿ ಇದೆ, ಹೇಗ್ ಬೇಕೋ ಹಾಗೆ ಕಿತ್ತಾಕಿಲ್ಲ. ನಮ್ಮಲ್ಲೇ ಯಾರಾದ್ರೂ ಈ ಕೆಲಸ ಮಾಡಿರ್ಬೋದಾ ಅಂತ ಕೇಳ್ತಿದ್ದಾನೆ. ಆಲ್ಫಿಗೂ ಏನು ಗೊತ್ತಿಲ್ವಲ್ಲ, ಮೊದ್ಲು ಈ ಡೀಮನ್ ಮೊಲಾಕ್ ಬಗ್ಗೆ ತಿಳ್ಕೊಂಡು ಆಯುಬ್ನ ತಡೆಯೋದು ಹೇಗೆ ಅಂತ ಆ ಬ್ಲಾಕ್ ಬೈಬಲ್ ಅಲ್ಲಿ ನೋಡೋಣ. ಆಮೇಲೆ ನಮ್ಮಲ್ಲೇ ಇರೋ ಆ ಕಳ್ಳ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಮಾರ್ತಾನ ಕರಿ ಅಂತಾಳೆ. ಮಾರ್ತಾ ಬ್ಲಾಕ್ ಬೈಬಲ್ ನ ತಗೊಂಡ್ ಬರ್ತಾಳೆ. ಅದೇ ಲಿಯೋ ಗಾಡಿ ಎಲ್ಲೂ ಕಾಣ್ತಿಲ್ಲ ಅಂತ ಹುಡುಕ್ತಾ ಇದ್ದಾನೆ. ಆಲ್ಫಿ ತಾನು ಹೆಬ್ಬೆಟ್ಟೊತ್ತಿದ್ದ ಪೇಜ್ ನ ತೆಗೆದು ನೋಡ್ಬೇಕಾದ್ರೆ ಇವಳಿಗಿಂತ ಮುಂಚೆನೆ 2-3 ಬಾರಿ ಯಾರೋ ಬೇರೆಯವರು ಹೆಬ್ಬೆಟ್ಟೊತ್ತಿದ್ದಾರೆ. ಯಾರಿರ್ಬೋದು ಅಂತ ಯೋಚನೆ ಮಾಡಿದಾಗ ಇವಳ ತಲೆಗೆ ಬಂದಿದ್ದು ಗಾಡಿಸ್. ಆಲ್ಫಿ ಸ್ವಲ್ಪ ಸಮಯದ ಹಿಂದೆ ಬೇಸ್ಮೆಂಟ್ ಗೆ ಮತ್ತೆ ಯಾರು ಹೋಗ್ಬೇಡಿ ಅಂದಾಗ ಗಾಡಿಸ್ ಉಗುರು ಕಚ್ತಾ ನಿಂತಿದ್ಲಲ್ಲ, ಯಾಕೆ ಇವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಆಲ್ಫಿ ಗಮನಿಸಿದಾಗ ಅವಳು ತನ್ನ ಹೆಬ್ಬೆರಳಿಗೆ ಬ್ಯಾಂಡೇಡ್ ಹಾಕೊಂಡಿರ್ತಾಳೆ. ಅದೇ ಲಿಯೋ ಗಾಡಿಸ್ ನ ಹುಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಿಟಕಿ ತಂತಾನೆ ಓಪನ್ ಆಗಿ ಜೋರಾಗಿ ಗಾಳಿ ಬೀಸ್ತಾ ಇದೆ. ಇವನಿಗೆ ಚಳಿ ಆಗ್ತಾ ಇದೆ. ಅದಕ್ಕೆ ಬಂದು ಕಿಟಕಿ ಮುಚ್ಚಬೇಕಾದ್ರೆ ಹಿಂದೆ ಅಡುಗೆ ಮನೆಗೆ ಹೋಗೋ ಡೋರ್ ತಂತಾನೆ ಓಪನ್ ಆಯ್ತು. ಲಿಯೋ ಅಡುಗೆ ಮನೆ ಒಳಗೆ ಹೋದಾಗ ಡೋರ್ ನ ಹಿಂದೆನೆ ಪೊಸೆಸ್ಡ್ ಆಗಿರೋ ಗಾಡಿಸ್ ನಿಂತಿದ್ದಾಳೆ. ಗಾಡಿಸ್ ಲಿಯೋನ ಅಡುಗೆ ಮನೆಯಲ್ಲೇ ಕೂಡ ಹಾಕ್ತಾಳೆ. ಮತ್ತೆ ಆಯುಬ್ನ ತಂದೆ ಅಂತ ಕರಿತಾ ಇದ್ದಾಳೆ. ಅಂದ್ರೆ ಅವನ ಮಗಳಲ್ಲ, ತಂದೆಯ ಸ್ಥಾನದಲ್ಲಿ ಆಯುಬ್ನ ನೋಡ್ತಾ ಇದ್ದಾಳೆ. ಆಲ್ಫಿ ಆಯುಬ್ ಜೊತೆ ಮಕ್ಕಳೆಲ್ಲ ಇರೋ ಫೋಟೋನ ನೀಟಾಗಿ ಗಮನಿಸಿದಾಗ ಆಯುಬ್ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡಿರೋ ಹುಡುಗಿ ಬೇರೆ ಯಾರು ಅಲ್ಲ, ಗಾಡಿಸ್. ಈ ಫೋಟೋ ತೆಗಿಬೇಕಾದ್ರೆ ಆಯುಬಿಂದ ತೊಂದರೆ ಅನುಭವಿಸ್ತಿದ್ದ ಬೇರೆ ಎಲ್ಲ ಮಕ್ಕಳು ಸ್ಮೈಲ್ ಮಾಡ್ತಿಲ್ಲ, ಕೇವಲ ಗಾಡಿ ಸ್ಮೈಲ್ ಮಾಡ್ತಿದ್ದಾಳೆ. ಇದನ್ನ ಸ್ಟಾಕ್ ಹೋಮ್ ಸಿಂಡ್ರೋಮ್ ಅಂತ ಕರೀತಾರೆ ಸ್ನೇಹಿತರೆ. ಅಂದ್ರೆ ಇದೊಂದು ಮಾನಸಿಕ ಸ್ಥಿತಿ. ಅಪಹರಣಕ್ಕೊಳಗಾದವರು ಅಥವಾ ದೌರ್ಜನ್ಯಕ್ಕೆ ಒಳಗಾದವರು ತಮ್ಮನ್ನ ಬಂಧಿಸಿ ಹಿಂಸೆ ಕೊಡ್ತಿರ್ತಾರಲ್ಲ, ಅವರ ಬಗ್ಗೆನೆ ಸಹಾನುಭೂತಿ ಅನುಕಂಪ ಬೆಳೆಸ್ಕೊಂತಾರೆ. ಇದು ಸಡನ್ ಆಗಿ ಆಗಲ್ಲ ಸ್ನೇಹಿತರೆ. ಯಾರನ್ನಾದ್ರೂ ಕಿಡ್ನಾಪ್ ಮಾಡಿ ತುಂಬಾನೇ ದಿನ ಬಂಧಿಸಿ ಇಟ್ಕೊಂಡಿದ್ದಾಗ ಕಿಡ್ನಾಪ್ ಮಾಡಿರೋ ವ್ಯಕ್ತಿ ಏನೇ ಟಾರ್ಚರ್ ಕೊಟ್ರು ಅವನು ಒಂದೇ ಒಂದು ದಯೆ ತೋರಿಸುವಂತ ಕೆಲಸ ಮಾಡಿದ್ರೆ ಸಾಕು, ಅವರು ಯಾವ್ದೋ ಕಾರಣಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ, ಅವರು ಮಾಡ್ತಿರೋದೇ ಸರಿ ಏನೋ ಅಂತ ಅವರಿಗೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆಘಾತಕಾರಿ ಪರಿಸ್ಥಿತಿಯನ್ನ ಎದುರಿಸೋಕೆ ಇಂಥ ಸಂದರ್ಭದಲ್ಲಿ ಮನಸ್ಸಿಗೆ ಸಮಾಧಾನ ತಂದ್ಕೊಳ್ಳೋಕೆ ಒಂದು ದಾರಿ ಇದು. ಇದಕ್ಕೆ ತುಂಬಾನೇ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೂಡ ಇದೆ ಸ್ನೇಹಿತರೆ. ಇಲ್ಲೂ ಅದೇ ರೀತಿ ಆಗಿದೆ. ಆಯುಬ್ ಗಾಡಿಸ್ ಚಿಕ್ಕವಳಿದ್ದಾಗ್ಲಿಂದನೂ ಚಿತ್ರಹಿಂಸೆ ಕೊಡ್ತಿದ್ರು ಕೂಡ ಗಾಡಿಸ್ ಅವನನ್ನ ತನ್ನ ತಂದೆಯ ರೀತಿ ನೋಡ್ತಿದ್ದಾಳೆ. ಅವನು ಯಾವ್ದೋ ಕಾರಣಕ್ಕೆ ಇದೆಲ್ಲ ಮಾಡ್ತಿದ್ದಾನೆ, ಮೋಸ್ಟ್ಲಿ ತನ್ನ ಹೆಂಡತಿಯನ್ನ ಕಳ್ಕೊಂಡು ಹೀಗೆಲ್ಲ ಆಡ್ತಿರ್ಬೋದು ಅಂತ ಅವನ ಮೇಲೆ ಅನುಕಂಪ ಹುಡ್ಕೊಂಡಿರುತ್ತೆ. ಆಲ್ಫಿ ಮಾರ್ತಾಗೆ, ಇದೇನ್ ಮಾಡ್ದೆ ನೀನು, ಗಾಡಿಸ್ ಜೊತೆ ಸೇರ್ಕೊಂಡಿದ್ಯಾ ಅಲ್ವಾ, ಬುಕ್ಕಲ್ಲಿರೋ ಮಂತ್ರ ಆಯುಬ್ನ ಶಕ್ತಿ ಜಾಸ್ತಿ ಮಾಡಿದೆ, ಇದೆಲ್ಲ ನಿನಗೆ ಮೊದ್ಲೇ ಗೊತ್ತಿತ್ತಾ ಹೇಳು ಅಂದ್ರು. ಸುಮ್ನೆ ಕೂತಿರೋದು ನೋಡಿದ್ರೆ ಇವಳೇನೋ ಮುಚ್ಚಿಡ್ತಾ ಇದ್ದಾಳೆ. ಅದೇ ಅಡುಗೆ ಮನೆಯಲ್ಲಿ ಇರೋ ಲಿಯೋಗೆ ಚಿಕ್ಕ ಹುಡುಗ ಆಗಿದ್ದ ಲಿಯೋನೇ ಕಾಣಿಸ್ತಾ ಇದ್ದಾನೆ. ನಮ್ಮನ್ನ ಇಲ್ಲಿಂದ ಅವನು ಹೋಗೋಕೆ ಬಿಡಲ್ಲ ಅಂತ ಹೇಳಿ ಲಿಯೋ ಮೇಲೆ ದಾಳಿ ಮಾಡೋಕೆ ಬರ್ತಾನೆ ಚಿಕ್ಕ ಹುಡುಗ ಲಿಯೋ. ಆದ್ರೆ ಇದ್ದಕ್ಕಿದ್ದಂಗೆ ಹುಡುಗ ಮಾಯ ಆದ. ಹಿಂದೆನೆ ಅಡುಗೆ ಮನೆಯ ಫ್ರೀಜರ್ ಅಲ್ಲಿ ಇದ್ದ ಕ್ರಿಸ್ಟಿಯ ಡೆಡ್ ಬಾಡಿ ಎದ್ದು ಹೊರಗೆ ಬರ್ತಾ ಇದೆ. ಯಾಕಂದ್ರೆ ಅದೇ ಫ್ರೀಜರ್ ಅಲ್ಲಿ ಅವಳ ಬಾಡಿನ ಬೆಡ್ಶೀಟ್ ಅಲ್ಲಿ ಸುತ್ತಿ ಇಟ್ಟಿದ್ರು. ಡೆಡ್ ಬಾಡಿನ ಆಯು ಪೊಸೆಸ್ ಮಾಡ್ಕೊಂಡಿರೋದ್ರಿಂದ ಇವನ
ಮೇಲೆ ದಾಳಿ ಮಾಡಿ ಹೊಡೆದು ಇವನ ಬಾಯಿಗೆ ಕೈ ಹಾಕಿ ಮುಖದ ಚರ್ಮವನ್ನೇ ಹರಿದಾಕ್ತಾನೆ. ಗಾಡಿಸ್ ಕೊನೆಗೂ ಆಯುಬ್ನ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡು ಡೀಮನ್ಗೆ ನಾನು ನಿನ್ನ ಸೇವಕಿಯಾಗಿ ಇರ್ತೀನಿ, ನಿಮ್ಮನ್ನ ಪೂಜಿಸ್ತೀನಿ, ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ ತನ್ನ ಆತ್ಮವನ್ನ ಡೀಮನ್ಗೆ ಒಪ್ಪಿಸ್ತಾಳೆ. ಇದನ್ನ ನೋಡಿ ಆಯುಬ್ನ ಆತ್ಮಕ್ಕೆ ತುಂಬಾನೇ ಖುಷಿ ಆಯ್ತು. ಡೀಮನ್ ಕೂಡ ಇವಳಿಗೆ ತುಂಬಾನೇ ಶಕ್ತಿಯನ್ನ ಕೊಡ್ತಾನೆ. ಆಲ್ಫಿ, ನಾರಾ, ಬುಡಿ ಎಲ್ಲರನ್ನ ಕೊಲ್ಲೋಕೆ. ಶಕ್ತಿಯನ್ನ ಪಡ್ಕೊಂಡಾದ್ಮೇಲೆ ಗಾಡಿಸ್ ರೂಮ್ ಇಂದ ಕೆಳಗೆ ಇಳಿದು ಬರ್ತಾಳೆ. ಆಲ್ಫಿ, ಬುಡಿ ಮಾರ್ತಾ ಇದ್ದ ರೂಮ್ ನ ಕೂಡ ಇವಳು ಮೊದ್ಲೇ ಲಾಕ್ ಮಾಡಿದ್ಲು. ಅವರು ಲಾಕ್ ನೇ ಹೊಡೆದಾಕಿ ಹೊರಗೆ ಬಂದಿದ್ದಾರೆ. ಬುಡಿ ಗಾಡಿಸ್ಗೆ ನೀನು ಫ್ರೆಂಡ್ ಗಿಂತ ಜಾಸ್ತಿ ಸ್ವಂತ ತಂಗಿ ತರ ನಾವೆಲ್ಲ ನೋಡ್ತಿದ್ವಿ, ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳಿದಾಗ ಗಾಡಿಸ್ ನಿಮಗೆ ನನ್ನ ತಂದೆ ಆಯುಬ್ ಬಗ್ಗೆ ಗೊತ್ತಿಲ್ಲ, ಸಾವಿನ ನಂತರ ಕೂಡ ಎಲ್ಲರೂ ಒಟ್ಟಿಗೆ ಇರ್ಬೇಕು ಅಂತ ಡೀಮನ್ ಹತ್ರ ಬೇಡ್ಕೊಂತಾ ಇದ್ದಾರೆ. ಅವರಷ್ಟು ಒಳ್ಳೆಯವ್ರು ಇನ್ಯಾರು ಇಲ್ಲ. ಡೀಮನ್ ನ ದೊಡ್ಡತನ, ಅವರ ಹಿರಿಮೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಾಗಿಲ್ಲ. ದೇವಿನ ಸಾಯಿಸೋಕು ನಾನೇ ತಂದೆಗೆ ಸಹಾಯ ಮಾಡಿದ್ದು ಅಂತ ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾಳೆ. ಏನಾಗಿತ್ತು ಅಂದ್ರೆ ಮೊದಲು ಬ್ಲಾಕ್ ಬೈಬಲ್ ಬುಕ್ ಗಾಡಿಸ್ ಹತ್ರನೇ ಇತ್ತು. ಇವಳು ತುಂಬಾನೇ ವರ್ಷ ಬುಕ್ ಅಲ್ಲಿ ಇರೋದನ್ನ ಅರ್ಥ ಮಾಡ್ಕೊಂಡು ತನ್ನ ತಂದೆಯ ಆತ್ಮವನ್ನ ಹೇಗೆ ಆಹ್ವಾನಿಸೋದು ಅಂತ ಕಲ್ತ್ಕೊಂತಾಳೆ. ಅದಕ್ಕೆ 15 ವರ್ಷದ ನಂತರ ಆಯುಬ್ ವಾಪಸ್ ಬಂದಿರೋದು. ಆಯುಬ್ನ ಆತ್ಮ ಬೇಸ್ಮೆಂಟ್ ಅಲ್ಲೇ ಲಾಕ್ ಆಗಿರುತ್ತೆ. ಅವನಿಗೆ ಜಾಸ್ತಿ ಶಕ್ತಿ ಇರ್ಲಿಲ್ಲ. ಅದು ಅಲ್ಲದೆ ಅವನನ್ನ ಆಹ್ವಾನಿಸಿದ ನಂತರ ಜಾಸ್ತಿ ಹೊತ್ತು ಹೊರಗೆ ಇರೋಕೆ ಆಗ್ತಿರ್ಲಿಲ್ಲ. ವಾಪಸ್ ಬೇಸ್ಮೆಂಟ್ ಗೆ ಹೋಗ್ತಿದ್ದ. ದೇವಿ ಮನೆಗೆ ಬಂದಾಗ್ಲೂ ಅಷ್ಟೇ. ಬುಡಿ ಕಾಲ್ ಮಾಡಿದಾಗ ದೇವಿ ರೂಮ್ ಇಂದ ಹೊರಗೆ ಬಂದಿರ್ತಾಳೆ. ಆಗ್ಲೇ ಬುಕ್ ಅಲ್ಲಿ ತನ್ನ ರಕ್ತದ ಫಿಂಗರ್ ಪ್ರಿಂಟ್ ಇಟ್ಟು ಆಯುಬ್ನ ಕರೆದಿರ್ತಾಳೆ ಗಾಡಿಸ್. ಅವನು ಬಂದು ದೇವಿನ ಸಾಯಿಸ್ದ. ಆಗ ಶಾಕ್ ಆಗಿ ಅಳ್ತಾ ಇರೋ ಹಾಗೆ ನಾಟಕ ಮಾಡಿ ಆದ್ಮೇಲೆ ಖುಷಿಯಿಂದ ನಗಾಡಿರ್ತಾಳೆ. ಅಂದ್ರೆ ಎಲ್ಲರನ್ನ ಮೊದಲು ಮೇಲೆ ಕಳಿಸಿ ಆಮೇಲೆ ಇವಳು ಕೂಡ ಸತ್ತು ತನ್ನ ತಂದೆ ಹತ್ರ ಹೋಗೋಕೆ ರೆಡಿ ಆಗಿದ್ದಾಳೆ. ಎಲ್ಲರೂ ಡೀಮನ್ ಇರೋ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಇರ್ಬೋದು ಅಂತ ಗಾಡಿಸ್ ಅನ್ಕೊಂಡಿದ್ದಾಳೆ. ಮೋಸ್ಟ್ಲಿ ಡೀಮನ್ ಸ್ವರ್ಗದಲ್ಲಿ ಇದ್ದಾನೆ ಅಂತ ಕನ್ಫ್ಯೂಸ್ ಆಗಿರ್ಬೇಕು. ಡೀಮನ್ ಆಲ್ಫಿ ಮತ್ತೆ ನಾರಾ ನನಗೆ ಬೇಕು ಅಂತ ಸ್ಪೆಷಲ್ ಆಗಿ ಆರ್ಡರ್ ಮಾಡಿರೋದ್ರಿಂದ ಅವರನ್ನ ಬಲಿ ಕೊಡೋಕೆ ತಯಾರಾಗಿದ್ದಾಳೆ ಗಾಡಿಸ್. ಇನ್ನ ಆಲ್ಫಿ ಮೊದಲೇ ಡೀಮನ್ ನ ಜೊತೆ ಹೋರಾಡಿ ಬದುಕಿ ಬಂದಿರೋದ್ರಿಂದ ಡೀಮನ್ ಜೊತೆ ಒಂದು ಸೂಪರ್ ನ್ಯಾಚುರಲ್ ಕನೆಕ್ಷನ್ ಇದೆ. ಅದೇ ಕಾರಣಕ್ಕೆ ಇವಳು ಮಾತ್ರ ಆಯುಬ್ನ ಪರ್ಮನೆಂಟ್ ಆಗಿ ಬೇಸ್ಮೆಂಟ್ ಇಂದ ಹೊರಗೆ ಬರೋ ಹಾಗೆ ಮಾಡೋಕಾಗೋದು. ಗಾಡಿಸ್ ಮಾರ್ತಾನ ಯಾಮಾರಿಸಿ ಈ ಮಂತ್ರ ಹೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅವಳ ತಲೆಗೆ ತುಂಬಿ ಆಲ್ಫಿ ಕೈಯಲ್ಲಿ ಮಂತ್ರ ಹೇಳ್ಸೋಕೆ ಹೇಳಿರ್ತಾಳೆ. ಗಾಡಿಸ್ ಹೇಳ್ಕೊಟ್ಟಂಗೆ ಮಾರ್ತಾ ಮಾಡಿದ್ದಾಳೆ. ಇವಳಿಗೆ ಗಾಡಿಸ್ ನ ದುರುದ್ದೇಶ ಏನು ಅಂತ ಗೊತ್ತಿರ್ಲಿಲ್ಲ. ಸೊ ಬ್ಲಾಕ್ ಬೈಬಲ್ ಬುಕ್ ಇದ್ರೆ ಅಲ್ವಾ ಇವಳು ಬೇರೆ ಶಕ್ತಿಯನ್ನ ಪಡ್ಕೊಳ್ಳೋದು ಅಂತ ಬುಡಿ ಬುಕ್ ನೇ ಸುಟ್ ಹಾಕೋಕೆ ನೋಡ್ದ. ಆದ್ರೆ ಗಾಡಿಸ್ ದೂರದಿಂದಾನೆ ಗಾಳಿ ಬೀಸಿ ಬೆಂಕಿಯನ್ನ ಹಾರಿಸ್ತಾಳೆ. ಅಷ್ಟೇ ಅಲ್ಲ, ಇವಳಿಗೆ ಟೆಲಿಕೈನಸಿಸ್ ಪವರ್ಸ್ ಕೂಡ ಬಂದಿದೆ. ಅದೇ ಮೈಂಡ್ ಇಂದಾನೆ ಬೇರೆಯವ್ರನ್ನ ಅಥವಾ ಬೇರೆ ವಸ್ತುಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ. ಹಾಗಾಗಿ ಬುಡಿನ ಟಚ್ ಕೂಡ ಮಾಡ್ದಂಗೆ ಇವನನ್ನ ಎತ್ತಿ ಗೋಡೆಗೆ ಹೊಡ್ಸಿ ಬಿಸಾಕ್ತಾಳೆ. ಹೇಗೋ ಪುಣ್ಯಕ್ಕೆ ಇವಳ ಪವರ್ಸ್ ಆಲ್ಫಿ ಮೇಲೆ ವರ್ಕ್ ಆಗ್ತಿಲ್ಲ. ಇವಳು ಡೀಮನ್ ಗಳ ಜಗತ್ತು ಮತ್ತೆ ಡೀಮನ್ ಗೆ ಕನೆಕ್ಟ್ ಆಗಿರೋದ್ರಿಂದ ಕೆಲವರು ಹೇಳ್ತಾರಲ್ಲ ನನಗೆ ಆತ್ಮ ಕಾಣಿಸುತ್ತೆ, ಅವುಗಳಿರೋ ಅನುಭವ ಆಗುತ್ತೆ ಅಂತ. ಅಂತವರಿಗೆ ಆತ್ಮಗಳು ಏನು ಮಾಡಲ್ಲ. ಆಲ್ಫಿ ಇವಳನ್ನ ಹಿಡ್ಕೊಂಡು ಹೊಡಿಬೇಕಾದ್ರೆ ಇವಳ ಮೇಲೆ ಪವರ್ಸ್ ವರ್ಕ್ ಆಗಲ್ಲ, ಬೇರೆಯವರ ಮೇಲೆ ವರ್ಕ್ ಆಗುತ್ತಲ್ಲ. ಪ್ರಜ್ಞೆ ತಪ್ಪಿ ಬಿದ್ದಿರೋ ಬುಡಿ ಹಾರ್ಕೊಂಡ್ ಬಂದು ಆಲ್ಫಿ ಮೇಲೆ ಬೀಳೋ ಹಾಗೆ ಮಾಡ್ತಾಳೆ. ನೆಕ್ಸ್ಟ್ ಮಾರ್ತಾ, ನಿನಗೆ ನೆನ್ಪಿಲ್ವಾ ಎಲ್ಲರಿಗಿಂತ ಜಾಸ್ತಿ ತಂದೆ ನಮ್ಮಿಬ್ಬರನ್ನೇ ಇಷ್ಟಪಡ್ತಾ ಇದ್ದಿದ್ದು. ನಾವು ಈಗ ಮತ್ತೆ ಅವರನ್ನ ಸೇರೋ ಅವಕಾಶ ಸಿಕ್ಕಿದೆ, ನೀನು ಖುಷಿ ಪಡ್ಬೇಕು ಅಂದಾಗ ಮಾರ್ತಾ ಹೌದು ಇದೇ ರೀತಿ ಹೇಳಿ ನನ್ನ ಯಾಮಾರಿಸ್ದೆ. ಆ ಮಂತ್ರ ಆಲ್ಫಿ ಕೈಯಲ್ಲಿ ಹೇಳ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ, ನಾವು ಖುಷಿಯಾಗಿ ಇರ್ಬೋದು ಅಂತ. ಮತ್ತೆ ನಾನು ನಿನ್ನ ಮಾತನ್ನ ನಂಬಲ್ಲ ಅಂತ ಚಾಕು ಹಾಕೋಕೆ ನೋಡಿದಾಗ ಗಾಡಿಸ್ ತನ್ನ ಶಕ್ತಿಯಿಂದ ಇವಳು ತನಿಗೆ ತಾನೇ ಚಾಕು ಹಾಕೊಳ್ಳೋ ಹಾಗೆ ಮಾಡ್ತಾಳೆ. ಹೇಗೋ ಚಾಕು ಚುಚ್ಕೊಂಡಿದ್ರು ಗಾಡಿಸ್ ತನ್ನ ಬಟ್ಟೆಗೆ ಸಿಗಿಸ್ಕೊಂಡಿದ್ದ ಬ್ಲಾಕ್ ಬೈಬಲ್ ನ ಎತ್ಕೊಂತಾಳೆ ಮಾರ್ತಾ. ಗಾಡಿಸ್ ಮಾರ್ತಾ ಮತ್ತೆ ಆಲ್ಫಿ ಇಬ್ಬರನ್ನ ಒಂದು ರೂಮ್ ಒಳಗೆ ಹಾಕಿ ಲ್ಯಾಂಟರ್ ನ ಬಿಸಾಕಿ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾಳೆ. ಇದರಿಂದ ರೂಮ್ ಅಲ್ಲಿ ಬೆಂಕಿ ಹತ್ಕೊಂತು. ಮಾರ್ತಾ ಆಲ್ಫಿಗೆ ಈ ಬುಕ್ ಅಲ್ಲಿ ಎಲ್ಲಾ ರೀತಿಯ ವಾಮಾಚಾರದ ಪ್ರಯೋಗಗಳ ಬಗ್ಗೆ ಇದೆ. ಗಾಡಿಸ್ ಮತ್ತೆ ಆಯುಬ್ನ ಸೋಲ್ಸೋಕೆ ಯಾವ ಪ್ರಯೋಗ ಮಾಡ್ಬೇಕು ನೀನು ಸರಿಯಾಗಿ ನೋಡ್ಕೋ, ನಂತರ ಯಾಮಾರ್ಬೇಡ ಅಂತ ಹೇಳಿ ಸಾವನ್ನಪ್ತಾಳೆ. ಆಲ್ಫಿ ಬುಕ್ ನ ಓಪನ್ ಮಾಡಿ ಒಂದ್ ಕಡೆಯಿಂದ ನೋಡಿದಾಗ ಸೇಮ್ ಗಾಡಿಸ್ ತರಾನೇ ಟೆಲಿಕೈನಸಿಸ್ ಪವರ್ಸ್ ಬರೋ ಒಂದು ಮಂತ್ರ ಇದೆ. ತಕ್ಷಣ ಚಾಕುವಿಂದ ತನ್ನ ಹೆಬ್ಬೆರಳನ್ನ ಸ್ವಲ್ಪ ಕುಯ್ಕೊಂಡು ರಕ್ತದಲ್ಲಿ ಹೆಬ್ಬೆಟ್ಟಿಡ್ತಾಳೆ. ಮತ್ತೆ ಮಂತ್ರವನ್ನ ಹೇಳ್ತಿದ್ದಂಗೆ ಇವಳಿಗೆ ಟೆಲಿಕೈನಸಿಸ್ ಪವರ್ಸ್ ಬಂತು. ಪವರ್ಸ್ ನ ಟೆಸ್ಟ್ ಮಾಡೋಕೆ ಒಂದು ಟೇಬಲ್ ನ ಕೂತಿದ್ದ ಜಾಗದಿಂದನೇ ಡೋರ್ ಮೇಲೆ ಬಿಸಾಕ್ತಾಳೆ. ಇದರಿಂದ ಪವರ್ ಟೆಸ್ಟ್ ಮಾಡ್ದಂಗೂ ಆಯ್ತು, ರೂಮ್ ನ ಡೋರ್ ಕೂಡ ಹೊಡೆದೋಯ್ತು. ಮೊದ್ಲು ತೆಳ್ಕೊಂಡ್ ಬರ್ತಾ ಇರೋ ಬುಡಿನ ಹೊರಗೆ ಕರ್ಕೊಂಡ್ ಬಂದು ವೈರೆಲ್ಲ ಮತ್ತೆ ಕನೆಕ್ಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡು, ನಾನು ಹೋಗಿ ನಾರಾನ ಕರ್ಕೊಂಡ್ ಬರ್ತೀನಿ ಅಂತ ಮತ್ತೆ ಮನೆ ಒಳಗೆ ಬರ್ತಾಳೆ. ನೋಡಿದ್ರೆ ಇಲ್ಲೇ ಲೆಸ್ಮಾನ ಮತ್ತೆ ಲಕ್ಷ್ಮಿ ಸ್ಮೈಲ್ ಮಾಡ್ತಾ ಟಿವಿ ನೋಡ್ತಾ ಇದ್ದಾರೆ. ಟಿವಿಯಲ್ಲಿ ನಾರಾ ಆಲ್ಫಿನನ್ನ ಕಾಪಾಡು ಅಂತ ಅಳ್ತಾ ಇದ್ದಾಳೆ. ಹಾಗಾಗಿ ಆಲ್ಫಿ ನಾರಾನ ಹುಡ್ಕೊಂಡು ಹೊರಡ್ತಾಳೆ. ಮೊದ್ಲು ಬರೋದೆ ಬೇಸ್ಮೆಂಟ್ಗೆ. ಇಲ್ಲಿ ಆಯುಬ್ ಇದು ನನ್ನ ಪ್ರಪಂಚ ಆಗಿದೆ ಅಂತ ಹೇಳಿದಾಗ ನಮ್ಗೆ ಗೊತ್ತಾಗುತ್ತೆ ಆಯುಬ್ನ ಆತ್ಮ ಆಲ್ಫಿಗೆ ಹೆದರಿಸಿ ಇವಳನ್ನ ವೀಕ್ ಮಾಡೋಕೋಸ್ಕರ ಈ ರೀತಿ ಇಲ್ದೇ ಇರೋ ದೃಶ್ಯಗಳನ್ನ ತೋರಿಸ್ತಾ ಇದ್ದಾನೆ, ಭ್ರಮೆ ಆಗೋ ಹಾಗೆ ಮಾಡ್ತಿದ್ದಾನೆ. ಬೇಸ್ಮೆಂಟ್ ಇಂದ ವಾಪಸ್ ಮೊದಲನೇ ಫ್ಲೋರ್ಗೆ ಬಂದಾಗ ಇಲ್ಲಿರೋ ಒಂದು ರೂಮ್ ಅಲ್ಲಿ
ಮುಖದ ಚರ್ಮ ಕಿತ್ತೋಗಿರೋ ಲಿಯೋ ಅಳ್ತಾ ಇದ್ದಾನೆ. ಇದೆಲ್ಲ ಕನ್ಸು ಅಲ್ವಾ ಆಲ್ಫಿ ಅಂತ ಪದೇ ಪದೇ ಹೇಳ್ತಾ ಇವಳ ಹತ್ರನೇ ಓಡ್ ಬಂದಾಗ ರೂಮ್ ನ ಡೋರ್ ಕ್ಲೋಸ್ ಮಾಡ್ಬಿಡ್ತಾಳೆ. ನೆಕ್ಸ್ಟ್ ರೂಮ್ ಅಲ್ಲಿ ಇಬ್ಬರು ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇವರು ಬೇರೆ ಯಾರು ಅಲ್ಲ, ಚಿಕ್ಕ ಮಕ್ಕಳಾಗಿರೋ ಕ್ರಿಸ್ಟಿ ಮತ್ತೆ ಜೆನಾರ್. ನಿಮ್ಮ ವಯಸ್ಸಿನ ಹುಡುಗಿಯನ್ನ ಇಲ್ಲೆಲ್ಲಾದ್ರೂ ನೋಡಿದ್ರ ಅಂತ ಆಲ್ಫಿ ಕೇಳಿದಾಗ ಒಬ್ಳು ಮೇಲೆ ಬೆರಳು ಮಾಡಿ ತೋರಿಸಿದ್ರೆ ಇನ್ನೊಬ್ಳು ಕೆಳಗೆ. ಆಲ್ಫಿ ಮೇಲೆ ನೋಡಿ ಕೆಳಗೆ ನೋಡೋ ಅಷ್ಟ್ರಲ್ಲಿ ಕ್ರಿಸ್ಟಿ ಮತ್ತೆ ಜೆನಾರ್ನ ಡೆಡ್ ಬಾಡಿ ಎದ್ದು ಬಂದು ಆಲ್ಫಿ ಮೇಲೆ ದಾಳಿ ಮಾಡೋಕೆ ನೋಡ್ತಾರೆ. ಹೇಗೋ ಇವಳಿಗೆ ಪವರ್ಸ್ ಬಂದಿದ್ಯಲ್ಲ, ಆ ಪವರ್ಸ್ ಇವಳ ಬಲಗೈಯಲ್ಲಿ ಮಾತ್ರ ಇರೋದು. ಕೈ ಕೂಡ ಕಪ್ಪುಗೆ ಡೀಮನ್ ಗಳ ಕೈ ತರಾನೇ ಆಗಿದೆ. ಈ ಕೈನ ನೋಡಿ ಹೆದರುಕೊಂಡು ಇಬ್ಬರ ಡೆಡ್ ಬಾಡಿಗಳು ವಾಪಸ್ ಹೋಗ್ತವೆ. ಹೇಗೋ ಕೊನೆಗೂ ನಾರಾ ಮಾರ್ತಾ ಸಾವನ್ನಪ್ಪಿದ್ದ ರೂಮ್ ಅಲ್ಲಿ ಸಿಕ್ಕಿದ್ಲು. ನಾರಾನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ತಾಳ ಬಾಡಿ ಕೂಡ ಎದ್ದು ಬರುತ್ತೆ. ಬರ್ಬೇಕಾದ್ರೆ ಆಯುಬ್ನ ರೀತಿ ಬದಲಾಗಿ ಆಲ್ಫಿ ಮೇಲೆ ದಾಳಿ ಮಾಡಿದಾಗ ನಾವು ನೋಡ್ತೀವಿ ಆಲ್ಫಿ ಎಲ್ಲೂ ಹೋಗೇ ಇಲ್ಲ, ಬೇಸ್ಮೆಂಟ್ ಅಲ್ಲೇ ಇದ್ದಾಳೆ. ಬೇಸ್ಮೆಂಟ್ ಗೆ ಬಂದಾದ್ಮೇಲೆ ಏನೆಲ್ಲ ನಡೀತೋ ಅದೆಲ್ಲ ಆಯುಬ್ ಇವಳಿಗೆ ತೋರಿಸಿದ ಭ್ರಮೆ ಆಗಿತ್ತು. ನಾರಾ ಕೂಡ ಇದೇ ಬೇಸ್ಮೆಂಟ್ ಅಲ್ಲಿ ಇದ್ಲು. ಆಯುಬ್ ಗಾಡಿಸ್ ನ ಪೊಸೆಸ್ ಮಾಡ್ಕೊಂಡಿದ್ದಾನೆ. ಆಲ್ಫಿಯ ಮುಖದ ಮೇಲೆ ಗಾಡಿಸ್ ವಾಂತಿ ಮಾಡಿ ತನ್ನ ನಾಲಿಗೆಯನ್ನ ಆಲ್ಫಿಯ ಬಾಯಿಯ ಒಳಗೆ ಹಾಕ್ತಾಳೆ, ಇವಳನ್ನ ಕೂಡ ಪೊಸೆಸ್ ಮಾಡ್ಕೊಳ್ಳೋಕೆ. ಆದ್ರೆ ಆಲ್ಫಿ ತನ್ನ ಹತ್ರ ಇದ್ದ ಚಾಕುವಿಂದ ನಾಲಿಗೆಯನ್ನೇ ಕಟ್ ಮಾಡ್ತಾಳೆ. ಆದ್ರೂ ಗಾಡಿಸ್ ಸುಮ್ನಾಗ್ತಿಲ್ಲ. ಅದಕ್ಕೆ ನಾರಾಗೆ ಆಲ್ಫಿ ನೀನು ಏಣಿ ಹತ್ಕೊಂಡು ಮೇಲೆ ಹೋಗಿರು ಅಂತ ಕಳಿಸಿ ಗಾಡಿಸ್ ನ ಜೊತೆ ಫೈಟ್ ಮಾಡೋಕೆ ಬರ್ತಾಳೆ. ಇವಳೇನೇ ಸಾಹಸ ಮಾಡಿದ್ರು ಆಯುಬ್ ಮತ್ತೆ ಡಿಮನ್ ಇಬ್ಬರ ಶಕ್ತಿ ಹೊಂದಿರೋ ಗಾಡಿಸ್ ನ ತಡೆಯೋದು ಕಷ್ಟ ಆಗ್ತಿದೆ. ಮತ್ತೆ ಗಾಡಿಸ್ ನ ಬಾಯಲ್ಲಿ ಇದ್ದ ನಾಲಿಗೆ ಟೆಂಟಾಕಲ್ಸ್ ನ ರೀತಿ ಹೊರಗೆ ಬಂದು ಇವಳನ್ನ ಪೊಸೆಸ್ ಮಾಡ್ಕೊಳ್ಳೋ ಅಷ್ಟ್ರಲ್ಲೇ ಆಲ್ಫಿ ಮತ್ತೆ ಮಂತ್ರವನ್ನ ಹೇಳಿ ತನ್ನ ಕೈಯಲ್ಲಿರೋ ಟೆಲಿಕೈನೆಸಿಸ್ ಪವರ್ಸ್ ನ ಯೂಸ್ ಮಾಡ್ತಾಳೆ. ಬೇಸ್ಮೆಂಟ್ ಅಲ್ಲೇ ಇದ್ದ ಸಾ ಬ್ಲೇಡ್ ಬಂದು ಗಾಡಿಸ್ ನ ತಲೆಗೆ ಫಿಕ್ಸ್ ಆಗೋ ಹಾಗೆ ಮಾಡಿ ಬೇಸ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾಳೆ. ಆದ್ರೂ ಏನು ಆಗ್ಲಿಲ್ಲ ಗಾಡಿಸ್ಗೆ. ಆಲ್ಫಿ ನಾರಾ ಜೊತೆ ಹೊರಗೆ ಬಂದಾಗ ಇಲ್ಲಿಗೂ ಆರಾಮಾಗಿನೇ ಗಾಡಿಸ್ ಎದ್ದು ಬರ್ತಾ ಇದ್ದಾಳೆ. ಹೇಗೋ ಕಾರ್ನ ರಿಪೇರ್ ಮಾಡಿರೋ ಬುಡಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದು ಇವಳನ್ನ ಹಾರಿಸ್ಕೊಂಡು ಹೋದ. ಈಗ ಗಾಡಿಸ್ನ ದೇಹಕ್ಕೆ ತುಂಬಾನೇ ಡ್ಯಾಮೇಜ್ ಆಗಿರೋದ್ರಿಂದ ಇವಳ ಬಾಡಿ ಯೂಸ್ ಮಾಡ್ಕೊಂಡು ದಾಳಿ ಮಾಡೋಕೆ ಆಯುಬ್ ಕೈಯಲ್ಲಿ ಕಷ್ಟ ಆಗ್ತಿದೆ. ಹಾಗಾಗಿ ಇವಳ ಹೊಟ್ಟೆಯನ್ನ ಸಿಳ್ಕೊಂಡು ಹೊರಗೆ ಬರ್ತಾನೆ ಆಯುಬ್. ಆಲ್ಫಿಗೆ ಕೈ ಕಾಲಾಡ್ಸೋಕು ಟೈಮ್ ಕೊಡಲ್ಲ. ಓಡ್ ಬಂದು ಆಯುಬ್ ಇವಳ ದೇಹ ಸೇರ್ದ. ನಾನಿರೋವರೆಗೂ ಇದೆಲ್ಲ ನಿಲ್ಲೋದಿಲ್ಲ, ಡೀಮನ್ ಅನ್ನ ಆತ್ಮ ಪಡ್ಕೊಳ್ಳೋಕೆ ಪದೇ ಪದೇ ಬರ್ತಾನೆ ಇರುತ್ತೆ. ಅದಕ್ಕೆ ನಾನು ಬದುಕಿರೋದೇ ಬೇಡ ಅಂತ ತನ್ನ ಹತ್ರ ಇದ್ದ ಚಾಕು ತಗೊಂಡು ಎದೆಗೆ ಚುಚ್ಕೊಂಡ್ಲು ಆಲ್ಫಿ. ನಾರಾ ಮತ್ತೆ ಬುಡಿ ಗಾಬರಿ ಆಗೋಗ್ತಾರೆ. ಏನ್ ಮಾಡೋದು ಅಂತ ಯೋಚನೆ ಮಾಡೋ ಅಷ್ಟ್ರಲ್ಲೇ ಆಲ್ಫಿ ಸಾವನ್ನಪ್ತಾಳೆ. ನಂತರ ಇವಳ ಆತ್ಮ ಪರ್ಗೆಟರಿಗೆ ಬರುತ್ತೆ. ಅಂದ್ರೆ ಮನುಷ್ಯರ ಜಗತ್ತು ಮತ್ತೆ ಆತ್ಮಗಳ ಜಗತ್ತಿನ ನಡುವೆ ಕತ್ತಲೆ ಇರುವಂತ ಜಾಗ. ಇಲ್ಲಿಗೆನೆ ಡೀಮನ್ ಮೊಲಾಕ್ ಕೂಡ ಬರ್ತಾನೆ. ಮೊದ್ಲೇ ಹೇಳ್ದಂಗೆ ಗೂಳಿಯ ರೀತಿ ತಲೆ ಬುರುಡೆ ಮತ್ತೆ ಕಾಲುಗಳೆಲ್ಲ ಇದೆ. ಮೊಲಾಕ್ ತನ್ನ ಕೈಯಲ್ಲಿ ನರಳಾಡ್ತಿರೋ ಆಯುಬ್ನ ತೋರಿಸ್ತಾನೆ. ಯಾಕಂದ್ರೆ ಅವನು ನರಕದಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾನೆ. ಕಾರಣ ದೇವರನ್ನ ಆಯ್ಕೆ ಮಾಡ್ದಲೆ ಡೀಮನ್ ನ ಆಯ್ಕೆ ಮಾಡಿರೋದ್ರಿಂದ. ಇಂಥವ್ರೆಲ್ಲ ಡೀಮನ್ ನ ಪೂಜೆ ಮಾಡಿ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಗ್ ಅನ್ಕೊಂತಾರೋ ಏನೋ ಗೊತ್ತಿಲ್ಲ. ಆಯುಬ್ನ ಆತ್ಮವನ್ನ ಮೊದ್ಲಿಂದನೂ ಕಂಟ್ರೋಲ್ ಮಾಡ್ತಿರೋದೇ ಡೀಮನ್ ಮೊಲಾಕ್. ಮೊಲಾಕ್ ಹೇಳ್ತಾನೆ, ನೀನು ಚಿಕ್ಕವಳಿದ್ದಾಗ್ಲೇ ನಿನ್ನ ಬಲಿ ಕೇಳಿದ್ವಿ, ಆದ್ರೆ ಬಲಿ ತಗೊಳೋಕೆ ಆಗಿರ್ಲಿಲ್ಲ. ಹಾಗಂತ ನಿನ್ನ ಸುಮ್ನೆ ಬಿಡಲ್ಲ. ನಿನ್ನ ಆತ್ಮದ ಮೇಲೆ ನಿನಗೆ ಮಾತ್ರ ಕಂಟ್ರೋಲ್ ಇದೆ ಅನ್ಕೊಂಡು ಯಾವಾಗ ಬೇಕಾದ್ರೂ ನಿನ್ನ ಪ್ರಾಣ ನೀನೇ ತೆಕ್ಕೋಬಹುದು ಅನ್ಕೊಂಡಿದ್ಯಾ? ಖಂಡಿತ ಇಲ್ಲ. ನಿನ್ನ ಆತ್ಮದ ಮೇಲೆ ನನಗೆ ಮಾತ್ರ ಅಧಿಕಾರ ಇರೋದು. ಸ್ವತಃ ನಾನೇ ನಿನ್ನ ಸಾಯಿಸಿ ಆತ್ಮವನ್ನ ಪಡ್ಕೊಂತೀನಿ ಅಂತ ಹೇಳಿ ಇವಳಿಗೆ ಮತ್ತೆ ಜೀವ ಬರೋ ಹಾಗೆ ಮಾಡ್ತಾನೆ ಮೊಲಾಕ್. ಆಲ್ಫಿ ಕಂಡ್ಬಿಡ್ತಿದ್ದಂಗೆ ನಾರಾ ಮತ್ತೆ ಬುಡಿಗೆ ತುಂಬಾನೇ ಖುಷಿ ಆಯ್ತು. ಬುಡಿಗೆ ಅನಾಥಾಶ್ರಮದ ಡೋರ್ ಹತ್ರ ಇಲ್ಲಿ ಸಾವನ್ನಪ್ಪಿರೋ ಎಲ್ಲರ ಆತ್ಮಗಳು ಕಾಣಿಸುತ್ತೆ. ಮತ್ತೆ ಒಂದು ರೂಮಲ್ಲಿ ಹತ್ಕೊಂಡಿದ್ದ ಬೆಂಕಿ ಇಡೀ ಬಿಲ್ಡಿಂಗ್ ಗೆನೆ ಹತ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಪೂರ್ತಿ ಸುಟ್ಟು ಹೋಗುತ್ತೆ. ಕೊನೆಗೆ ನಾರಾ, ಬುಡಿ ಮತ್ತೆ ಆಲ್ಫಿ ಕಾರಲ್ಲಿ ಇಲ್ಲಿಂದ ಹೊರಡ್ತಾರೆ. ಬ್ಲಾಕ್ ಬೈಬಲ್ ನ ಕೂಡ ಇನ್ನೂ ಸೇಫ್ ಆಗಿ ಇಟ್ಕೊಂಡಿದ್ದಾಳೆ ಆಲ್ಫಿ. ಕಾರಣ ಡೀಮನ್ ಮೊಲಾಕ್ ಹೇಳ್ದಂಗೆ ಮತ್ತೆ ಅವನು ಆಲ್ಫಿನ ಕೊಲ್ಲೋಕೆ ಬರೋ ಸಾಧ್ಯತೆ ಇದೆ. ಹಾಗಾಗಿ ಬ್ಲಾಕ್ ಬೈಬಲ್ ಅಲ್ಲಿ ಇರೋ ಪವರ್ಸ್ ಆಲ್ಫಿಗೆ ಉಪಯೋಗಕ್ಕೆ ಬರುತ್ತೆ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ವಿಡಿಯೋನ ಮುಗಿಸೋಕು ಮುಂಚೆ ಒಂದು ವಿಷಯ ಹೇಳ್ಬೇಕು ಸ್ನೇಹಿತರೆ. ನಾನು ವಿಡೋಸ್ ಬೇ ಸೀರೀಸ್ ನ ನೋಡಿದೆ, ಅದನ್ನ ಬ್ರೇಕ್ ಡೌನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ವಿಡೋಸ್ ಬೇ ಸೀರೀಸ್ ನ ಡೀಟೇಲ್ಡ್ ಬ್ರೇಕ್ ಡೌನ್ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ನಿಮ್ಮಲ್ಲಿ ಜಾಸ್ತಿ ಜನ ವಿಡೋಸ್ ಬೇ ಸೀರೀಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ಆ ಸೀರೀಸ್ ನ ಕೂಡ ಬ್ರೇಕ್ ಡೌನ್ ಮಾಡ್ತೀನಿ. ಇನ್ನ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.